ಪ್ರೈಸ್ ದಿ ಲಾರ್ಡ್. ಕರ್ತನಾಮಕ್ಕೆ ಮಹಿಮೆಯುಂಟಾಗಲಿ. ಇನ್ನೊಂದು ಅರ್ತಿ ದೇವರ ಸಮ್ಮುಖದಲ್ಲಿ, ದೇವರ ಸಾನ್ನಿಧ್ಯದಲ್ಲಿ ದೇವರನ್ನ ಆರಾಧನೆ ಮಾಡಲಿಕ್ಕೆ ದೇವರು ಕೊಟ್ಟ ಅವಕಾಶಕ್ಕೋಸ್ಕರ ನಾವು ಸ್ತೋತ್ರ ಸಲ್ಲಿಸುವ. ಯಾಕಂದರೆ ನಮ್ಮ ಬಲ, ನಮ್ಮ ಶಕ್ತಿ, ನಮ್ಮ ಜ್ಞಾನ, ನಮ್ಮ ಯಾವುದು ಆತನಿಗೆ ಬೇಡ. ಆತನಿಗೆ ನಾವು ಬರೀ ಒಂದು ಕುಂಬರನ ಕೈಯಲ್ಲಿ ಯಾವ ರೀತಿ ಜೇಡಿ ಮಣ್ಣುಂಟು, ಆ ಕುಂಬರನಿಗೆ ಮಾತ್ರ ಆ ಜೇಡಿ ಮಣ್ಣಿನ ಮೇಲೆ ಅಧಿಕಾರ. ಅದೇ ರೀತಿ ಇವತ್ತು ನಮ್ಮ ಮೇಲೆ ಆತನಿಗೆ ಮಾತ್ರ ಅಧಿಕಾರ. ಯಾಕಂದ್ರೆ ಆತನ ಸ್ವಾರೂಪ್ಯದಲ್ಲಿ ಸೃಷ್ಟಿ ಮಾಡಿಕೊಂಡು ಆತನ ರಕ್ತದ ಮುಖಾಂತರ ನಮ್ಮನ್ನು ಆತನ ಕ್ರಯಕ್ಕೆ ತೆಗೆದುಕೊಂಡಿದ್ದಾನೆ. ನಾವು ನಮ್ಮ ಸ್ವತ್ತುಗಳಲ್ಲಿ ಯಾರಲ್ಲ. ನಾನು ನನ್ನ ಬದುಕು ಎಂಬುದು ಸಾಧ್ಯವಿಲ್ಲ. ಯಾಕಂದ್ರೆ ಯೇಸುವಿನ ಆ ಪರಿಶುದ್ಧ ರಕ್ತದ ಮುಖಾಂತರ ಆತನ ಕ್ರಯಕ್ಕೆ ತೆಗೆದುಕೊಂಡು ಇವತ್ತು ನಾವು ಆತನ ಮಕ್ಕಳಾಗಿದ್ದೇವೆ. ನಮ್ಮನ್ನು ಆರಾಧನೆ ಮಾಡಲಿಕ್ಕೋಸ್ಕರ ಆತನು ನಮ್ಮನ್ನು ಒಂದು ತಂಡವನ್ನಾಗಿ, ಗುಂಪನ್ನಾಗಿ, ಒಂದು ಜನಾಂಗವನ್ನಾಗಿ ಆತನು ಈ ಲೋಕದಲ್ಲಿ, ಈ ಒಂದು ಪಟ್ಟಣದಲ್ಲಿ ಇಟ್ಟಿರುವುದಾದರೆ ನಾವು ನೋಡ್ತೇವೆ. ಯಾವಾಗ ನಾವು ಆರಾಧನೆ ಮಾಡ್ತೇವೆ, ನಾವು ನೋಡ್ತೇವೆ ಯಾವ ರೀತಿ ಪೌಲ ಸೀಲಳು ಸ್ತುತಿಸುವಾಗ ಅಲ್ಲಿ ಆ ಸೆರೆಮನೆ ಕದಗಳು ಬಿತ್ತು, ಅಲ್ಲಿ ಆ ಒಂದು ಸಿಪಾಯಿಯ ಮನೆ ಒಂದು ರಕ್ಷಿಸಲ್ಪಟ್ಟಿದ್ದು ನೋಡ್ತೇವೆ. ಅದೇ ರೀತಿ ನಾವು ಆರಾಧನೆ ಮಾಡುವಾಗ ನಮ್ಮ ಇಡೀ ಪಟ್ಟಣಕ್ಕೆ ಒಂದು ಆಶೀರ್ವಾದ, ಒಂದು ಪಟ್ಟಣದಲ್ಲಿ ಒಂದು ಬಿಡುಗಡೆ ಕಾಣಲಿಕ್ಕೆ ಮಾತ್ರ ಸಾಧ್ಯ. ಹೌದು ಪ್ರಿಯರೇ, ಈ ಒಂದು ಆರಾಧನೆಯು ಒಬ್ಬರ ಜೀವಿತದಲ್ಲಿ ಅದು ಪ್ರಾಮುಖ್ಯತೆ ಉಳ್ಳದಾಗಿದೆ. ಯಾವಾಗ ಆರಾಧನೆ ಮಾಡ್ತೇವೆ ಅಲ್ಲಿ ಎಲ್ಲ ಸೈತಾನ ಕೋಟೆ ಗೊತ್ತುಗಳು ಬೀಳುದು ನೋಡ್ತೇವೆ. ಯಾವ ಯೆಹೋಷುವನು ಅಲ್ಲಿ ಎಲ್ಲ ಸಮೂಹ ಆರಾಧನೆ ಮಾಡುವಾಗ ಅಲ್ಲಿ ಆ ಪಟ್ಟಣ ಬಿತ್ತು, ಎರಿಕೋ ಪಟ್ಟಣ ಎಲ್ಲ ನೆಲ ಸಮಾಧದ ನೋಡ್ತೇವೆ. ಹೌದು ಪ್ರಿಯ, ಸಮಯದಲ್ಲಿ ನಾವು ಆರಾಧನೆಗೂ ಮುಂಚೆ ದೇವರ ವಾಕ್ಯದಲ್ಲಿ ಉತ್ತೇಜನಗೊಳ್ಳುವುದಾದರೆ ಯೆಶಾಯ 43ನೇ ಅಧ್ಯಾಯದಲ್ಲಿ ದೇವರ ವಾಕ್ಯ ಹೇಳ್ತದೆ, ಈಗಲಾದರೂ ಯಾಕೋಬ ವಂಶವೇ, ಇಸ್ರಾಯೇಲ್ ಸಂತಾನವೇ, ನಿನ್ನನ್ನು ಸೃಷ್ಟಿಸಿ ರೂಪಿಸಿದವನಾದ ಯೆಹೋವನು ಹೀಗನ್ನುತ್ತಾನೆ, ಭಯಪಡಬೇಡ, ನಾನು ನಿನ್ನನ್ನು ವಿಮೋಚಿಸಿದೆನಲ್ಲ, ನಿನ್ನ ಹೆಸರಿಡಿದು ಕರೆದೆನಲ್ಲ, ನೀನು ನನ್ನವನೇ. ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು, ನದಿಗಳನ್ನು ದಾಟುವಾಗ ಅವು ನಿನ್ನನ್ನು ಮುಳುಗಿಸವು, ಉರಿಯಲ್ಲಿ ನಡೆಯುವಾಗ ನೀನು ಕಂದದಿರುವೆ, ಜ್ವಾಲೆ ನಿನ್ನನ್ನು ದಹಿಸದು, ಯೆಹೋವನೆಂಬ ನಾನು ನಿನ್ನ ದೇವರಾಗಿದ್ದೇನೆ. ಆಮೆನ್. ನಮ್ಮ ದೇವರು, ಇಡೀ ಪ್ರಪಂಚದ ದೇವರು, ಇಡೀ ಅಖಂಡದ ದೇವರು, ಇಡೀ ಸೃಷ್ಟಿ ಮಾಡಿದ ದೇವರು ಆತನೊಬ್ಬನೇ ಯೇಸು ಕ್ರಿಸ್ತನಾಗಿದ್ದಾನೆ. ಆತನ ಹೇಳ್ತಾನೆ, ನಿನ್ನನ್ನು ಸೃಷ್ಟಿಸಿ ರೂಪಿಸಿ ನಿನಗೆ ಒಂದು ಬದುಕು, ಜೀವಿತ ಕೊಟ್ಟಂತ ದೇವರು ನಾನಾಗಿದ್ದೇನೆ. ನೀನು ಯಾಕೆ ಭಯಪಡ್ತಿ? ನಾನು ನಿನ್ನನ್ನು ವಿಮೋಚಿಸಿದ್ದೇನೆ, ನಿನ್ನ ಹೆಸರಿಡಿದು ನಾನು ಕರೆದಿದ್ದೇನೆ. ನಮ್ಮ ಒಬ್ಬೊಬ್ಬರ ಹೆಸರು ಆತನಿಗೆ ಹಿಡಿದು ಕರೆದುಕೊಂಡು ಬಂದಿದ್ದಾನೆ. ಆತನಿಗೋಸ್ಕರ ಯಾರು ನಾಶವಾಗಬಾರದು, ಯಾರು ನರಕಕ್ಕೆ ದೊಬ್ಬಲ್ಪಡಬಾರದು, ಯಾರು ಯಾತನೆಗೆ ಸಿಕ್ಕಬಾರದೆಂಬುದು ಎಲ್ಲವನ್ನು ಆತನು ಹೊತ್ತುಕೊಂಡು ಕಲ್ವಾರಿ ಶಿಲುಬೆಯಲ್ಲಿ ತೀರಿಸಿದ್ದಾನೆ. ಈ ಒಂದು ರಹಸ್ಯ, ಈ ಒಂದು ಗುಟ್ಟು ನಾವು ತಿಳ್ಕೊಂಡು ಪರಿಪೂರ್ಣವಾಗಿ ನಾವು ಆತನನ್ನು ತಿಳ್ಕೊಳ್ಳೋದಾದ್ರೆ ಖಂಡಿತವಾಗಿಯೂ ದೇವರು ಆತನು ಹೇಳ್ತಾನೆ, ಭಯಪಡಬೇಡ ಮಗಳೇ, ಭಯಪಡಬೇಡ, ನಾನು ನಿನ್ನನ್ನು ವಿಮೋಚಿಸಿದ್ದೇನೆ, ನಾನು ನಿನಗೆ ಬಿಡುಗಡೆ ಕೊಟ್ಟಿದ್ದೇನೆ, ನಿನ್ನ ಪಾಪದಿಂದ ಪರಿಪೂರ್ಣಗೆ ನಾನು ಬಿಡುಗಡೆ ಕೊಟ್ಟಿದ್ದೇನೆ ಎಂದು ದೇವರು ಹೇಳ್ತಾನೆ. ಮತ್ತೆ ಕೆಳಗಿನ ವಾಕ್ಯ ನೋಡ್ತೇವೆ, ನದಿಗಳನ್ನು ದಾಟುವಾಗ ಅವು ನಿನ್ನನ್ನು ಮುಳುಗಿಸವು, ಉರಿಯಲ್ಲಿ ನಡೆಯುವಾಗ ನೀನು ಕಂದದಿರುವಿ, ಜ್ವಾಲೆಯು ನಿನ್ನನ್ನು ದಹಿಸದು, ಯೆಹೋವನೆಂಬ ನಾನು ನಿನ್ನ ದೇವರಾಗಿದ್ದೇನೆ. ನಮ್ಮ ದೇವರು ಜೀವಂತವಾಗಿದ್ದಾನೆ. ನಮ್ಮ ದೇವರಿಗೆ ಸಾವು ಇಲ್ಲ. ಸೈತಾನನು ನಾನಾ ರೀತಿಯಲ್ಲಿ ಆತನನ್ನು ಆ ಶಿಲುಬೆಗೆ ಹಾಕಿ ಸತ್ತ ಎಂಬುದು ಆತನ ನೆಗಡ್ತಿದ್ದ. ಆದರೆ ಯೇಸು ಕ್ರಿಸ್ತನ 3ನೇ ದಿನದಲ್ಲಿ ಜೀವಂತವಾಗಿ ಆ ಸೈತಾನ ತಲೆಯನ್ನು ಜಜ್ಜಿಕೊಂಡು ಇವತ್ತಿಗೂ ತಂದೆ ಬಲಪಾಶಿಕೊಂಡು ನಮಗೋಸ್ಕರ ವಿಜ್ಞಾಪನೆ ಮಾಡಿದ ದೇವರು ಇವತ್ತಿಗೂ ಜೀವಂತವಾಗಿದ್ದಾನೆ. ಇವತ್ತಿಗೂ ಅಪ್ಪ ತಂದೆ ಕರೆಯುವಾಗ ಆತ ನಮ್ಮ ಸಮ್ಮುಖಕ್ಕೆ ಆತನ ಸಾನ್ನಿಧ್ಯವು ನಮಗೆ ಬರುತ್ತದೆ ನೋಡ್ತೇವೆ ಪ್ರಿಯರೇ. ಅಂತ ದೇವರ ಸಾನ್ನಿಧ್ಯಕ್ಕೆ ನಾವು ಈ ಸಮಯದಲ್ಲಿ ಬಂದಿದ್ದೇವೆ ಪ್ರಿಯರೇ. ನಾವು ಆತನಿಗೆ ಭಯಭಕ್ತಿ ಆರಾಧನೆ, ನಾವು ನಮ್ಮನ್ನು ತಗ್ಗಿಸಿಕೊಂಡು ನಮ್ರವಾಗಿ ಆತನಿಗೆ ಆರಾಧನೆ ಬೇಕು. ಯಾವಾಗ ನಾವು ತಗ್ಗಿಸಿಕೊಂಡು ಆತನ ಸಾನ್ನಿಧ್ಯವನ್ನು ಬಯಸ್ತೇವೋ, ಆತನ ಪರಿಶುದ್ಧವಾದ ಸಾನ್ನಿಧ್ಯ, ಆತನ ಅದು ನಾವು ನೋಡ್ತೇವೆ, ಯಾವುದೊಂದು ಬೇಡದ ವಸ್ತು ಆತನ ಸಾನ್ನಿಧ್ಯಕ್ಕೆ ಸೇರುವುದಿಲ್ಲ. ಯಾಕಂದ್ರೆ ಆತನ ಸಾನ್ನಿಧ್ಯ ಅಷ್ಟು ಪರಿಶುದ್ಧವಾದದ್ದು. ಅದಕ್ಕೋಸ್ಕರ ನಾವು ಆತನ ಸಾನ್ನಿಧ್ಯಕ್ಕೆ ನಾವು ಬಂದಿದ್ದೇವೆ. ನಮ್ಮನ್ನು ತಗ್ಗಿಸಿಕೊಳ್ಳುವ ಆತನ ಆರಾಧನೆ, ಆತನನ್ನು ಘನಪಡಿಸುವಾಗ, ಆತನ ಮಹಿಮೆಯನ್ನು ಪಡಿಸುವಾಗ ಆತನ ಮಹಿಮೆಯು ನಮ್ಮ ಮಧ್ಯದಲ್ಲಿ ಹಿಡಿದು ಬರುತ್ತದೆ. ನಾವು ಪ್ರಾರ್ಥನೆ ಪೂರ್ವಕವಾಗಿ ನಮ್ಮ ಜೀವಂತ ದೇವರನ್ನು ನಾವು ಆರಾಧಿಸಲಿಕ್ಕೆ ಹೋಗುವಾಗ ನಮ್ಮನ್ನು ತಗ್ಗಿಸಿಕೊಂಡು ಪ್ರಾರ್ಥನೆ ಪೂರ್ವಕವಾಗಿ ಹೋಗುವ.
ಸ್ವರ್ಗೀಯ ನಮ್ಮ ತಂದೆ ದೇವರೇ, ನಿನ್ನ ವಾಕ್ಯ ಹೇಳ್ತದೆ, ನಾನು ನಿನ್ನ ದೇವರು, ಯಾಕೆ ಭಯಪಡ್ತಿದ್ದಿ ಮಗನೇ, ಯಾಕೆ ಭಯಪಡ್ತಿದ್ದಿ ಮಗಳೇ, ನಾನು ನಿನ್ನನ್ನು ವಿಮೋಚಿಸಿದ್ದೇನೆ, ಇಸ್ರಾಯೇಲನ್ನು ಸೃಷ್ಟಿಸಿ ರೂಪಿಸಿದವನು ನಾನಲ್ಲವೋ, ನೀನು ನದಿಯಲ್ಲಿ ದಾಟುವಾಗ ನಿನ್ನನ್ನು ನಾನು ಕಾಪಾಡಿದ್ದೇನೆ. ಹೌದು, ಜ್ವಾಲೆ ನಿನ್ನನ್ನು ದಹಿಸದು, ನಿನ್ನನ್ನು ಯಾವುದು ಜನರು ನಿನ್ನನ್ನು ಮುಟ್ಟುವುದಿಲ್ಲ, ಯಾಕಂದ್ರೆ ನಾನು ನಿನ್ನನಿಗೆ ಬಿಡುಗಡೆ ಕೊಟ್ಟಿದ್ದೆ ಎಂಬುದು. ಹೌದು ಕರ್ತನೆಪ್ಪ, ನಿನ್ನ ವಾಕ್ಯದ ಪ್ರಕಾರ ನಮ್ಮನ್ನು ತಗ್ಗಿಸಿಕೊಂಡು ನಿನ್ನ ಸಾನ್ನಿಧ್ಯ ಆರಾಧನೆ ಮಾಡಲಿಕ್ಕೆ ಬಂದೆ ಪವಿತ್ರಾತ್ಮನೇ. ನೀನೇ ನಮ್ಮ ಮಧ್ಯದಲ್ಲಿ ಇರಿದುಕೊಂಡು ನಿನ್ನ ಮಹಿಮೆಯಿಂದ ನಮ್ಮನ್ನು ತುಂಬಿಸಿಕೊಂಡು ಪರಿಶುದ್ಧಾತ್ಮನೇ, ಪ್ರಾರಂಭದ ಕಡದಕ್ಕೆಲ್ಲವೂ ನಿನ್ನ ಅಥಾರಿಟಿಗೆ ಒಪ್ಪಿಸಿಕೊಟ್ಟಿದ್ದೇವೆ. ನಮ್ಮ ಜ್ಞಾನ, ನನ್ನ ಬಲ, ನಮ್ಮ ಶಕ್ತಿ ಯಾವ ತುಂಬದೆ ಪವಿತ್ರಾತ್ಮನ ಶಕ್ತಿಯಿಂದ ನೀನು ಕಾರ್ಯ ಮಾಡು, ನೀನು ಮಹಿಮೆ ಒಂದು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡೊಂದಿದ್ದೇನೆ ತಂದೆ, ಆಮೆನ್. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಕರ್ತ ನಮಗೆ ಸ್ತೋತ್ರ ಹೇಳುವ. ನಾವು ಕೈಗಳನ್ನು ತಟ್ಟುತ್ತಾ, ನೀನನ್ನ ಜೊತೆಗಿರಲು ನನಗೆಂದಿಗೂ ಭಯವಿಲ್ಲ, ನೀನನ್ನ ಜೊತೆಗಿರಲು ನನಗೆಂದಿಗೂ ಸೋಲೇ ಇಲ್ಲ. ಫರೋಹನ ಎದ್ದರು, ಗೊಲ್ಯಾತನು ನಿಂತರು, ನೀ ನನ್ನ ಜೊತೆಯಲ್ಲಿ ಇರುವೆ ದೇವ. ಈ ಸಮಯದಲ್ಲಿ ಆರ್ಭಟಿಸಿಕೊಂಡು ಜಯಘೋಷ ಮೊಳಗಿಸ ಆತನ ನಾಮವನ್ನು ಈ ಸಮಯದಲ್ಲಿ ಕೊಂಡಾಡೋಣ. ಥ್ಯಾಂಕ್ ಯು ಗಾಡ್ ರಾಜ. ನೀ ನನ್ನ ಜೊತೆಗಿರಲು ನನಗೆಂದಿಗೂ ಭಯವೇ ಇಲ್ಲ, ನೀ ನನ್ನ ಜೊತೆಗಿರಲು ನನಗೆಂದಿಗೂ ಸೋಲೇ ಇಲ್ಲ, ನೀ ನನ್ನ ಜೊತೆಗಿರಲು ನನಗೆಂದಿಗೂ ಭಯವೇ ಇಲ್ಲ, ನೀ ನನ್ನ ಜೊತೆಗಿರಲು ನನಗೆಂದಿಗೂ ಸೋಲೇ ಇಲ್ಲ. ಫರೋಹನೇ ಎದ್ದರು, ಗೊಲ್ಯಾತನು ನಿಂತರು, ನೀ ನನ್ನ ಜೊತೆಯಲ್ಲಿ ಇರುವೆ ದೇವಾ. ಫರೋಹನೇ ಎದ್ದರು, ಗೊಲ್ಯಾತನು ನಿಂತರು, ನೀ ನನ್ನ ಜೊತೆಯಲ್ಲಿ ಇರುವೆ ದೇವಾ. ಯೇಸುವೇ ನೀ ನನ್ನ ಬಲವು, ಯೇಸುವೇ ನೀ ನನ್ನ ಜಯವು, ಯೇಸುವೇ ನೀ ನನ್ನ ಧೈರ್ಯವು, ಯೇಸುವೇ ನೀ ನನ್ನೆಲ್ಲವೂ, ಯೇಸುವೇ ನೀ ನನ್ನ ಬಲವು, ಯೇಸುವೇ ನೀ ನನ್ನ ಜಯವು, ಯೇಸುವೇ ನೀ ನನ್ನ ಧೈರ್ಯವು, ಯೇಸುವೇ ನೀ ನನ್ನೆಲ್ಲವೂ. ನೀ ನನ್ನ ಜೊತೆಗಿರಲು ನನಗೆಂದಿಗೂ ಭಯವೇ ಇಲ್ಲ, ನೀ ನನ್ನ ಜೊತೆಗಿರಲು ನನಗೆಂದಿಗೂ ಸೋಲೇ ಇಲ್ಲ. ಸಿಂಹದ ಗವಿಯಲ್ಲಿ ದಾನಿಯೇಲನ ಜೊತೆಗಿದ್ದು ಕಾದದ್ದು ನೀನು ತಾನೇ, ಉರಿಯುವ ಬೆಂಕಿಯಿಂದ ನಿನ್ನ ಭಕ್ತರನ್ನು ಜೊತೆಗಿದ್ದು ಬಿಡಿಸಿದ್ದು ನೀನು ತಾನೇ. ಸಿಂಹದ ಗವಿಯಲ್ಲಿ ದಾನಿಯೇಲನ ಜೊತೆಗಿದ್ದು ಕಾದದ್ದು ನೀನು ತಾನೇ, ಉರಿಯುವ ಬೆಂಕಿಯಿಂದ ನಿನ್ನ ಭಕ್ತರನ್ನು ಜೊತೆಗಿದ್ದು ಬಿಡಿಸಿದ್ದು ನೀನು ತಾನೇ. ನೀನು ನನ್ನಯ ದೇವರು ಯೇಸುವೇ, ನೀನು ನನ್ನಯ ಕುರುಬನು ಯೇಸುವೇ, ನೀನು ನನ್ನಯ ದೇವರು ಯೇಸುವೇ, ನೀನು ನನ್ನಯ ಕುರುಬನು ಯೇಸುವೇ. ಯೇಸುವೇ ನೀ ನನ್ನ ಬಲವು, ಯೇಸುವೇ ನೀ ನನ್ನ ಜಯವು, ಯೇಸುವೇ ನೀ ನನ್ನ ಧೈರ್ಯವು, ಯೇಸುವೇ ನೀ ನನ್ನೆಲ್ಲವೂ, ಯೇಸುವೇ ನೀ ನನ್ನ ಬಲವು, ಯೇಸುವೇ ನೀ ನನ್ನ ಜಯವು, ಯೇಸುವೇ ನೀ ನನ್ನ ಧೈರ್ಯವು, ಯೇಸುವೇ ನೀ ನನ್ನೆಲ್ಲವೂ. ನೀ ನನ್ನ ಜೊತೆಗಿರಲು ನನಗೆಂದಿಗೂ ಭಯವೇ ಇಲ್ಲ, ನೀ ನನ್ನ ಜೊತೆಗಿರಲು ನನಗೆಂದಿಗೂ ಸೋಲೇ ಇಲ್ಲ. ಕಷ್ಟ ನಷ್ಟ ನೀಗಿ ಹೋಗುತ್ತೆ ನೀನು ನನ್ನ ಜೊತೆಗಿರಲು, ಚಿಂತೆ ಕಣ್ಣೀರು ಮಾಯವಾಗುತ್ತೆ ನೀನು ನನ್ನ ಜೊತೆಗಿರಲು. ಕಷ್ಟ ನಷ್ಟ ನೀಗಿ ಹೋಗುತ್ತೆ ನೀನು ನನ್ನ ಜೊತೆಗಿರಲು, ಚಿಂತೆ ಕಣ್ಣೀರು
ಮಾಯವಾಗುತ್ತೆ ನೀನು ನನ್ನ ಜೊತೆಗಿರಲು. ಹಿಂದಿನ ಸ್ಥಿತಿ ಚೇಂಜ್ ಆಗುತ್ತೆ, ಅದ್ಭುತ ಹಿಂದೆ ನಡೆಯುತ್ತೆ. ಹಿಂದಿನ ಸ್ಥಿತಿ ಚೇಂಜ್ ಆಗುತ್ತೆ, ಅದ್ಭುತ ಹಿಂದೆ ನಡೆಯುತ್ತೆ. ಯೇಸುವೇ ನೀ ನನ್ನ ಬಲವು, ಯೇಸುವೇ ನೀ ನನ್ನ ಜಯವು, ಯೇಸುವೇ ನೀ ನನ್ನ ಧೈರ್ಯವು, ಯೇಸುವೇ ನೀ ನನ್ನೆಲ್ಲವೂ, ಯೇಸುವೇ ನೀ ನನ್ನ ಬಲವು, ಯೇಸುವೇ ನೀ ನನ್ನ ಜಯವು, ಯೇಸುವೇ ನೀ ನನ್ನ ಧೈರ್ಯವು, ಯೇಸುವೇ ನೀ ನನ್ನೆಲ್ಲವೂ. ನೀ ನನ್ನ ಜೊತೆಗಿರಲು ನನಗೆಂದಿಗೂ ಸೋಲೆ ಇಲ್ಲ. ನೀ ನನ್ನ ಜೊತೆಗಿರಲು ನನಗೆಂದಿಗೂ ಸೋಲೆ ಇಲ್ಲ. ಶೋಧನೆ ಜಯಿಸುವೆ, ವೈರಿಯ ಗೆಲ್ಲುವೆ, ನಿನ್ನಯ ಬಲದಿಂದ ಮುನ್ನುಗ್ಗುವೆ. ಕೃಪೆಯ ಮೇಲೆ ಕೃಪೆಯ ಹೊಂದುವೆ, ಆಶೀರ್ವಾದಕ್ಕಾಗಿ ನಾ ಬಾಳುವೆ. ಶೋಧನೆ ಜಯಿಸುವೆ, ವೈರಿಯ ಗೆಲ್ಲುವೆ, ನಿನ್ನಯ ಬಲದಿಂದ ಮುನ್ನುಗ್ಗುವೆ. ಕೃಪೆಯ ಮೇಲೆ ಕೃಪೆಯ ಹೊಂದುವೆ, ಆಶೀರ್ವಾದವಾಗಿ ನಾ ಬಾಳುವೆ. ನನ್ನ ಕೈ ಬಿಡದ ದೇವರು ನೀನೇ, ನನ್ನ ನಂಬುವ ಕೇಳ್ಯವು ನೀನೇ. ನನ್ನ ಕೈ ಬಿಡದ ದೇವರು ನೀನೇ, ನಾನು ನಂಬುವ ಕೇಳ್ಯವು ನೀನೇ. ಯೇಸುವೇ ನೀ ನನ್ನ ಬಲವು, ಯೇಸುವೇ ನೀ ನನ್ನ ಜಯವು, ಯೇಸುವೇ ನೀ ನನ್ನ ಧೈರ್ಯವು, ಯೇಸುವೇ ನೀ ನನ್ನೆಲ್ಲವೂ, ಯೇಸುವೇ ನೀ ನನ್ನ ಬಲವು, ಯೇಸುವೇ ನೀ ನನ್ನ ಜಯವು, ಯೇಸುವೇ ನೀ ನನ್ನ ಧೈರ್ಯವು, ಯೇಸುವೇ ನೀ ನನ್ನೆಲ್ಲವೂ, ಯೇಸುವೇ ನೀ ನನ್ನ ಬಲವು, ಯೇಸುವೇ ನೀ ನನ್ನ ಜಯವು, ಯೇಸುವೇ ನೀ ನನ್ನ ಧೈರ್ಯವು, ಯೇಸುವೇ ನೀ ನನ್ನೆಲ್ಲವೂ. ನೀ ನನ್ನ ಜೊತೆಗಿರಲು ನನಗೆಂದಿಗೂ ಭಯವೇ ಇಲ್ಲ. ನೀ ನನ್ನ ಜೊತೆಗಿರಲು ನನಗೆಂದಿಗೂ ಸೋಲೆ ಇಲ್ಲ. ನೀ ನನ್ನ ಜೊತೆಗಿರಲು ನನಗೆಂದಿಗೂ ಭಯವೇ ಇಲ್ಲ. ನೀ ನನ್ನ ಜೊತೆಗಿರಲು ನನಗೆಂದಿಗೂ ಸೋಲೆ ಇಲ್ಲ. ಓ, ನಮಗೆ ಸೋಲೆ ಇಲ್ಲ. ನಮಗೆ ಯಾವ ರೀತಿ ಸ್ವಾಮಿ ಸೋಲುಗಳೆಂಬ ಪದಗಳೇ ಇಲ್ಲ ಸ್ವಾಮಿ. ಯಾಕಂದ್ರೆ ಆ ಸೋಲಿನಲ್ಲಿ ಜಯನ್ನು ಕೊಡುವಂತ ದೇವರಾಗಿದ್ದಿ ನೀನಾಗಿದ್ದಿ ಕರ್ತನೆಪ್ಪ. ಯಾವುದೇ ಫರೋನಗಳು, ಯಾವುದೇ ದುಷ್ಟ ಸೈನ್ಯವು ನಮ್ಮ ಮೆದುಳಲ್ಲೇ ಬಂದ್ರು ಅದು ನಾಶವಾಗಿ ಹೋಗಿ ನೀವು ವಾಕ್ಯ ಹೇಳ್ತದೆ ಸ್ವಾಮಿ. ದೇವ ನಮಗೆ ಮುನ್ನಡೆಸುವಂತ ದೇವರು ಸ್ವಾಮಿ. ದೇವ ನಾವು ಎಂದಿಗೂ ಯಾವ ರೀತಿಯೂ ಲಜ್ಜೆ ಕೆಡುವರಲ್ಲ ಸ್ವಾಮಿ. ನಾವು ಕರ್ತನೆಪ್ಪ ನಮ್ಮನ್ನು ದೇವ ಹೌದು ಸ್ವಾಮಿ ಮುಖ ಎತ್ತಿ ನಡೆಯುವಂತೆ ಮಾಡೋ ದೇವರು, ನಮ್ಮನ್ನು ಮೇಲವರನ್ನಾಗಿಟ್ಟಂತ ದೇವರು, ನಮ್ಮನ್ನು ಆಶೀರ್ವಾದ ನಿಧಿಯನ್ನಾಗಿಟ್ಟಂತ ದೇವರೇ ನಿಮಗೆ ಆರಾಧಿಸ್ತೇವೆ ಸ್ವಾಮಿ. ಓ ಥ್ಯಾಂಕ್ ಯು ಗಾಡ್ ರಾಜ. ದೇವ ನಿಮಗೆ ಆರಾಧನೆ ಸ್ವಾಮಿ ರಾಜ, ನಿಮಗೆ ಮಹಿಮೆ ಸ್ವಾಮಿ. ಹಲ್ಲೆಲೂಯಾ. ಹೋಲಿ ಸ್ಪಿರಿಟ್ ಜೀಸಸ್ ಲಾರ್ಡ್. ಥ್ಯಾಂಕ್ ಯು ಗಾಡ್ ಜೀಸಸ್. ಹಲ್ಲೆಲೂಯಾ ರಾಜ, ನಿಮಗೆ ಆರಾಧನೆ ಸ್ವಾಮಿ. ದೇವ ಕೊನೆಯ ಕಾಲಘಟ್ಟದಲ್ಲಿ ಸ್ವಾಮಿ ನಿನ್ನ ಅಭಿಷೇಕದಲ್ಲಿ ಸ್ವಾಮಿ ನಮ್ಮನ್ನು ತುಂಬಿಸು. ನಿನ್ನ ಬೆಂಕಿಯಾಗಿ ನಮ್ಮ ಜೀವಿತದಲ್ಲಿ ಇಳಿಬಹುದು ಸ್ವಾಮಿ. ಅಂತ್ಯಕಾಲ ಅಭಿಷೇಕ ಸಕಲ ಜನರ ಮೇಲೆ, ಸುಗ್ಗಿಕಾಲ ಸಮಯವಲ್ಲೋ ಆತ್ಮಾವಿ ತುಂಬಿಸಯ್ಯ. ಅಂತ್ಯಕಾಲ ಅಭಿಷೇಕ ಸಕಲ ಜನರ ಮೇಲೆ, ಸುಗ್ಗಿಕಾಲ ಸಮಯವಲ್ಲೋ ಆತ್ಮಾವಿ ತುಂಬಿಸಯ್ಯ. ಬೆಂಕಿಯಾಗಿ ಇಳಿಯಲಯ್ಯ,
ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮ ನದಿಯಲ್ಲಿ ಮುಳುಗಿಸಯ್ಯ, ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮ ನದಿಯಲ್ಲಿ ಮುಳುಗಿಸಯ್ಯ. ಹಸಿಗಳ ತಗ್ಗಿನಲ್ಲಿ ಒಂದು ಸೈನ್ಯವನ ಕಾಣುವೆ, ಅಧಿಕಾರವ ನೀಡಯ್ಯ, ಇಂದು ಆತ್ಮಾದಿ ಪ್ರವಹಿಸಲು. ಹಸಿಗಳ ತಗ್ಗಿನಲ್ಲಿ ಒಂದು ಸೈನ್ಯವನ ಕಾಣುವೆ, ಅಧಿಕಾರವ ನೀಡಯ್ಯ, ಇಂದು ಆತ್ಮಾದಿ ಪ್ರವಹಿಸಲು. ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮ ನದಿಯಲ್ಲಿ ಮುಳುಗಿಸಯ್ಯ. ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮ ನದಿಯಲ್ಲಿ ಮುಳುಗಿಸಯ್ಯ. ಕರ್ಮೆಲಿನ ಪ್ರಾರ್ಥನೆಯು ಒಂದು ಕೈವೇಗನ ಕಾಣುವೆ, ಆಹಾಬ ನಡುಗುವಂತೆ ಅಗ್ನಿ ಮಳೆಯಾಗಿ ಸುರಿಯಲಯ್ಯ. ಕರ್ಮೆಲಿನ ಪ್ರಾರ್ಥನೆಯು ಒಂದು ಕೈವೇಗನ ಕಾಣುವೆ, ಆಹಾಬ ನಡುಗುವಂತೆ ಅಗ್ನಿ ಮಳೆಯಾಗಿ ಸುರಿಯಲಯ್ಯ. ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮ ನದಿಯಲ್ಲಿ ಮುಳುಗಿಸಯ್ಯ. ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮ ನದಿಯಲ್ಲಿ ಮುಳುಗಿಸಯ್ಯ. ಸೀನಾಯ್ ಬೆಟ್ಟದಲ್ಲಿ ಒಂದು ಜ್ವಾಲೆಯನ ಕಾಣುವೆ, ಇಸ್ರಾಯೇಲಿನ ದೇವರೇ, ಆ ಜ್ವಾಲೆ ನನ್ನನ್ನುರಿಯಲಯ್ಯ. ಸೀನಾಯ್ ಬೆಟ್ಟದಲ್ಲಿ ಒಂದು ಜ್ವಾಲೆಯನ ಕಾಣುವೆ, ಇಸ್ರಾಯೇಲಿನ ದೇವರೇ, ಆ ಜ್ವಾಲೆ ನನ್ನನ್ನುರಿಯಲಯ್ಯ. ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮ ನದಿಯಲ್ಲಿ ಮುಳುಗಿಸಯ್ಯ. ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮ ನದಿಯಲ್ಲಿ ಮುಳುಗಿಸಯ್ಯ. ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮ ನದಿಯಲ್ಲಿ ಮುಳುಗಿಸಯ್ಯ. ಅಂತ್ಯಕಾಲ ಅಭಿಷೇಕ ಸಕಲ ಜನರ ಮೇಲೆ, ಸುಗ್ಗಿ ಕಾಲ ಸಮಯವಲ್ಲೋ, ಆತ್ಮಾದಿ ತುಂಬಿಸಯ್ಯ. ಅಂತ್ಯಕಾಲ ಅಭಿಷೇಕ ಸಕಲ ಜನರ ಮೇಲೆ, ಸುಗ್ಗಿ ಕಾಲ ಸಮಯವಲ್ಲೋ, ಆತ್ಮಾದಿ ತುಂಬಿಸಯ್ಯ. ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ,
ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮ ನದಿಯಲ್ಲಿ ಮುಳುಗಿಸಯ್ಯ, ಬೆಂಕಿಯಾಗಿ ಇಳಿಯಲಯ್ಯ. ಓ ಯೇಸುವೆ, ದೇವರ ಮಹಿಮೆ ಬೆಂಕಿಯಾಗಿ ಇಳಿದು ಬರಲಿ ಸ್ವಾಮಿ. ಎಲ್ಲ ರೀತಿಯ ಅಶುದ್ಧವಾದಗಳು ದಯಚಿ ಬರಲಿ ಸ್ವಾಮಿ. ದೇವ, ನೀನು ಸ್ವಾಮಿ ಯಜಕ್ಕನ ಪ್ರವಾದನ ಕರೆದುಕೊಂಡು ದೇವರ ಸ್ವಾಮಿ ಆ ತಗ್ಗಿನಲ್ಲಿ ಸ್ವಾಮಿ ಹೇಳಿದ್ದೆ, ನೀನು ಮಾತನಾಡು, ಒಣಗಿದ ಎಲುಬುಗಳೇ, ಒಣಗಿದ ಎಲುಬುಗಳೇ, ಆ ಜೀವ ಶ್ವಾಸವನ್ನು ಕೊಟ್ಟು ದೇವರ ಸ್ವಾಮಿಗೆ ಜೀವ ಬರುವಂತೆ ಮಾಡಿ ದೇವರೇ. ಓ ಯೇಸುವೆ, ಈ ಕೊನೆಯ ಕಾಲಘಟ್ಟದಲ್ಲಿ ಸ್ವಾಮಿ ಎಲ್ಲ ರೀತಿಯ ಅಶುದ್ಧವಾದಗಳನ್ನು ದೇವರು ನಾಶ ಮಾಡುವ ದೇವರು ನಿನ್ನ ನದಿಯಲ್ಲಿ ಸ್ವಾಮಿ ದೇವರು ಕಟ್ಟಪ್ಪ ಈ ಜಾಡುವಷ್ಟೊಂದ ಮಹಿಮೆ, ಈ ಜಾಡುವಷ್ಟೊಂದ ಮಹಿಮೆ, ದೇವ ಸೊಂಟದ ಮಹಿಮೆ, ಆ ಮೊದಲ ಮಹಿಮೆ ಸ್ವಾಮಿ ನೀನು ಕೊಡುವಂತ ದೇವರಾಗಿದೆ ಸ್ವಾಮಿ. ಯೇಸುವೇ, ನಿನಗೊಬ್ಬ ನಾವು ಆರಾಧಿಸುತ್ತೇವೆ ಸ್ವಾಮಿ. ಈ ಅಂತ್ಯ ಕಾಲದಲ್ಲಿ ಸ್ವಾಮಿ, ಈ ಕೊನೆಯ ಕಾಲಘಟ್ಟದಲ್ಲಿ ನಿನ್ನ ಮಹಿಮೆಯು ಇಮ್ಮಡಿಯಾದ ಅಭಿಷೇಕವು, ಇಮ್ಮಡಿಯಾದ ಅಭಿಷೇಕದಿಂದ ನೀನು ತುಂಬಿಸಬೇಕಾಗಿ ಪ್ರಾರ್ಥಿಸಿಕೊಳ್ಳುತ್ತೇವೆ. ಯೇಸುವಿನ ನಾಮದಲ್ಲಿ ಒಂದು ಅದ್ಭುತವನ್ನು ಕಾಣಲು, ಒಂದು ಅದ್ಭುತವನ್ನು ಕಾಣಲು ಸ್ವಾಮಿ. ದೇವಸ್ಥಾನ ಬೆಟ್ಟದಲ್ಲಿ ಕಂಡಂತ ಅದ್ಭುತ, ಆ ಕಾರ್ಮೆಲ್ಲ ಬೆಟ್ಟದಲ್ಲಿ ಕಂಡಂತ ಅದ್ಭುತ ಇವತ್ತು ಒಬ್ಬೊಬ್ಬರ ಜೀವಿತದಲ್ಲೂ ಒಂದು ಕುಟುಂಬದಲ್ಲಿ ಸ್ವಾಮಿ ಒಂದು ಅದ್ಭುತವನ್ನು ಕಾಣப்படுತ್ತದೆ. ನೀನು ಕಾರ್ಯ ಮಾಡಬೇಕಾಗಿ ಪ್ರಾರ್ಥಿಸಿಕೊಳ್ಳುತ್ತೇವೆ. ಯೇಸುವಿನ ನಾಮದಲ್ಲಿ ಒಂದು ಅದ್ಭುತ ಕಾಣಪಡಲಿ, ಯೇಸುವಿನ ನಾಮದಲ್ಲಿ ಒಂದು ಬಿಡುಗಡೆ ಕಾಣಪಡಲಿ, ಯೇಸುವಿನ ನಾಮದಲ್ಲಿ ಒಂದು ಮಹಿಮೆ ತುಂಬಲಿ, ಯೇಸುವಿನ ನಾಮ. ಓ ಯೇಸುವೇ, ಓ ಹಲ್ಲೆಲೂಯಾ ರಾಜ, ಓ ಥ್ಯಾಂಕ್ ಯು ಗಾಡ್. ರಾಜಾ ನಿಮಗೆ ಸ್ತೋತ್ರ. ಉರಿಯಲಯ್ಯ, ನಿನ್ನ ಮಹಿಮೆ ಉರಿಯಲಿ, ನಿನ್ನ ಅಗ್ನಿ ಇಳಿಯಲಿ, ನಿನ್ನ ಮಹಿಮೆ ತುಂಬಿಸಲಿ. ಓ ಯೇಸುವೇ, ಓ ಥ್ಯಾಂಕ್ ಯು, ಓ ಥ್ಯಾಂಕ್ ಯು ಹಲ್ಲೆಲೂಯಾ ರಾಜ. ದೇವಾ, ನಿನ್ನ ಮಹಿಮೆ ಸ್ವಾಮಿ, ನಿನ್ನ ಮಹಿಮೆಯಿಂದ ಸ್ವಾಮಿ. ಹೌದು ಕರ್ತನ ಪಾದದಿಂದ ಮೊನಕಾಲಿನ ಸೊಂಟ ಸ್ವಾಮಿ, ಸೊಂಟದಲ್ಲಿ ಈಜಾಡುವಷ್ಟಂತ ಮಹಿಮೆ ಸ್ವಾಮಿ. ದೇವ, ಈ ಕೊನೆಯ ಕಾಲಘಟ್ಟದಲ್ಲಿ ಸ್ವಾಮಿ ಒಂದು ದೇವ ಆ ಕಾರ್ಮೆಲ ಬೆಟ್ಟದಲ್ಲಿ ಏನು ನಡೆಯಿತು ಸ್ವಾಮಿ, ದೇವ ಸೀನೆ ಬೆಟ್ಟದಲ್ಲಿ ಏನು ನಡೆಯಿತು ಸ್ವಾಮಿ. ಇವತ್ತು ಒಂದೊಂದು ಕುಟುಂಬದಲ್ಲಿ ಒಂದು ಅದ್ಭುತವನ್ನು ಕಾಣಲು ಪಡಲಿ, ಒಂದು ಕುಟುಂಬದಲ್ಲಿ ಒಂದು ಬಿಡುಗಡೆಯಲ್ಲಿ ಕಾಣಲು ಪಡಲಿ ನಾಮದಲ್ಲಿ ಸ್ವಾಮಿ. ದೇವ, ಕೊನೆಯಲ್ಲಿ ನಾವು ಹೇಳ್ತೇವೆ ಸ್ವಾಮಿ, ಅತಿಯಾಗಿ ನಿನ್ನ ಪ್ರೀತಿ ಮಾಡಿದ ದೇವರು ಸ್ವಾಮಿ, ತಾಯಿಗಿಂತ ಹೆಚ್ಚಾಗಿ ಸ್ವಾಮಿ, ತಂದೆಗಿಂತ ಹೆಚ್ಚಾಗಿ, ಈ ಲೋಕದ ಸಂಬಂಧಕ್ಕಿಂತಲೂ ಹೆಚ್ಚಾಗಿ ನಮ್ಮನ್ನು ಪ್ರೀತಿಸುವಂಥದ್ದು ಯಾರೆಲ್ಲ ಇರುವುದಾದ್ರೆ ಅದು ಯೇಸು ಕ್ರಿಸ್ತನ ಒಬ್ಬನೇ. ಆತನ ಪ್ರೀತಿಗೆ ಕೊನೆ ಇಲ್ಲ, ಆತನ ಪ್ರೀತಿಗೆ ಅದು ಯಾವುದೊಂದು ಸ್ವಾರ್ಥದ ಪ್ರೀತಿ ಅಲ್ಲ, ಅದು ಅಗಾಪ್ಯವಾದ ಪ್ರೀತಿ, ಅದು ಅಗಮ್ಯವಾದ ಪ್ರೀತಿ. ಅದಕ್ಕೋಸ್ಕರ ಈ ಸಮಯದಲ್ಲಿ ನಾವೆಲ್ಲರೂ ಮೊಣಕಾಲುಗಳ ಬಾಗಿಕೊಳ್ತಾ, ನಾವು ತಗ್ಗಿಸಿಕೊಳ್ತಾ ಈ ಸಮಯದಲ್ಲಿ ಈ ಒಂದು ಕೊನೆಯದಾಗಿ ನಮ್ಮನ್ನು ನಾವು ಆತನ ಸಾನ್ನಿಧ್ಯದಲ್ಲಿ ನಮ್ಮನ್ನು ಒಪ್ಪಿಸಿಕೊಳ್ಳೋಣ. ಥ್ಯಾಂಕ್ ಯು ಗಾಡ್. Jesus. Jesus, Lord. Oh, Jesus. ಪ್ರೀತಿ ಮಾಡಿದೆ, ಅತಿಯಾಗಿ ಪ್ರೀತಿ ಮಾಡಿದೆ, ತಾಯಿಗಿಂತ ಶ್ರೇಷ್ಠ ನಿನ್ನ ಪ್ರೀತಿಯು, ತಾಯಿಗಿಂತ ಶ್ರೇಷ್ಠ ನಿನ್ನ ಪ್ರೀತಿಯು, ಅತಿಯಾಗಿ ಪ್ರೀತಿ ಮಾಡಿದೆ, ಅತಿಯಾಗಿ ಪ್ರೀತಿ ಮಾಡಿದೆ, ತಾಯಿಗಿಂತ ಶ್ರೇಷ್ಠ ನಿನ್ನ ಪ್ರೀತಿಯೋ, ತಾಯಿಗಿಂತ ಶ್ರೇಷ್ಠ ನಿನ್ನ ಪ್ರೀತಿಯೋ. ನೀ ಧನ್ಯನು, ಸರ್ವಶ್ರೇಷ್ಠನು, ನಿನ್ನ ಹಾಗೆ ಯಾರು ಇಲ್ಲ, ಯಾರಿಲ್ಲ. ನೀ ಧನ್ಯನು, ಸರ್ವಶ್ರೇಷ್ಠನು, ನಿನ್ನ ಹಾಗೆ ಯಾರು ಇಲ್ಲ, ಯಾರಿಲ್ಲ. ಹಲ್ಲೆಲೂಯಾ, 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 ಹಲ್ಲೆಲೂಯಾ.
ಹಾಲೆಲೂಯಾ. ನಿನ್ನನ್ನು ಎಂದಿಗೂ ಮರೆಯಲಾರೆನು, ನಿನ್ನನ್ನು ಎಂದಿಗೂ ನಾನು ಮರೆಯಲಾರೆನು. ನಿನ್ನ ಜೊತೆ ಜೊತೆ ನಾ ಸಾಗುವೆ, ನಿನ್ನ ಜೊತೆ ಜೊತೆ ನಾ ಸಾಗುವೆ. ನಿನ್ನನ್ನು ಎಂದಿಗೂ ಮರೆಯಲಾರೆನು, ನಿನ್ನನ್ನು ಎಂದಿಗೂ ನಾನು ಮರೆಯಲಾರೆನು. ನಿನ್ನ ಜೊತೆ ಜೊತೆ ನಾ ಸಾಗುವೆ, ನಿನ್ನ ಜೊತೆ ಜೊತೆ ನಾ ಸಾಗುವೆ. ನೀ ಧನ್ಯನು ಸರ್ವಶ್ರೇಷ್ಠನು, ನಿನ್ನ ಹಾಗೆ ಯಾರು ಇಲ್ಲ ಯಾರಿಲ್ಲ. ನೀ ಧನ್ಯನು ಸರ್ವಶ್ರೇಷ್ಠನು, ನಿನ್ನ ಹಾಗೆ ಯಾರು ಇಲ್ಲ ಯಾರಿಲ್ಲ. ಹಾಲೆಲೂಯಾ 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 ಹಾಲೆಲೂಯಾ. ನಿನ್ನ ಚಿತ್ತದಂತೆ ನಾ ನಡೆಯುವೆ, ನಿನ್ನ ಚಿತ್ತದಂತೆ ನಾ ನಡೆಯುವೆ. ನಿನ್ನ ಜೊತೆ ಜೊತೆ ನಾ ಸಾಗುವೆ, ನಿನ್ನ ಜೊತೆ ಜೊತೆ ನಾ ಸಾಗುವೆ. ನೀ ಧನ್ಯನು ಸರ್ವಶ್ರೇಷ್ಠನು, ನಿನ್ನ ಹಾಗೆ ಯಾರು ಇಲ್ಲ ಯಾರಿಲ್ಲ. ನೀ ಧನ್ಯನು ಸರ್ವಶ್ರೇಷ್ಠನು, ನಿನ್ನ ಹಾಗೆ ಯಾರು ಇಲ್ಲ ಯಾರಿಲ್ಲ. ಹಾಲೆಲೂಯಾ 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 ಹಾಲೆಲೂಯಾ. ಓ ಯೇಸುವೇ, ನಿನಗೆ ಮಹಿಮೆ, ನಿನಗೊಬ್ಬನಿಗೆ ಘನತೆ, ನಿನಗೊಬ್ಬನಿಗೆ ಸ್ತೋತ್ರ ರಾಜ. ಓ ಜೀಸಸ್ ಲಾರ್ಡ್ ಅವರ್ ಕಂದರ, ಥ್ಯಾಂಕ್ ಯು ಗಾಡ್. ಹಲ್ಲೆಲೂಯಾ. ನಿನ್ನ ಪ್ರಸನ್ನತೆ ತುಂಬಿಸಕ್ಕಾಗಿ ಸ್ತೋತ್ರ, ನಿನ್ನ ಮಹಿಮೆ ತುಂಬಿಸಕ್ಕಾಗಿ ಸ್ತೋತ್ರ, ನಿನ್ನ ಮಹಿಮೆಯಿಂದಕ್ಕಾಗಿ ಸ್ತೋತ್ರ, ನಿನ್ನ ಅದ್ಭುತವನ್ನು ಅನೇಕರ ಜೀವಿತದಲ್ಲಿ ಬಿಡುಗಡೆ ಕೊಡುವುದಕ್ಕಾಗಿ ಸ್ತೋತ್ರ. ನೀನೊಬ್ಬನೇ ರಕ್ಷಕನು, ನೀನು ಅತಿಯಾಗಿ ಪ್ರೀತಿಸಿದಂತ ದೇವ, ನೀನೊಬ್ಬನೇ ಮಹಿಮೆಗೆ ಯೋಗ್ಯನು ದೇವರೇ. ನಿನಗೆ ಘನತೆ ಸಲ್ಲಿಸ್ತೇವೆ, ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ. ಎಲ್ಲ ಸ್ತುತಿ ಘನಮಾನ ಮಹಿಮೆ ನಿನಗೊಬ್ಬನೇ ಸಲ್ಲಿಸ್ತೇನೆ, ಯೇಸುವಿನ ಮುದ್ದಾದ ನಾಮದಲ್ಲಿ ತಂದೆಯೇ. ಆಮೆನ್ ಆಮೆನ್ ಆಮೆನ್. ಹಲ್ಲೆಲೂಯಾ ರಾಜ. ಥ್ಯಾಂಕ್ ಯು ಗಾಡ್. ಪ್ರೈಸ್ ದ ಲಾರ್ಡ್. ದೇವರ ನಿಮಗೆ ಸ್ತೋತ್ರವಾಗಲಿ. ದೇವರ ಸಂದೇಶಕ್ಕೋಸ್ಕರವಾಗಿ ನಾವು ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿನ್ನ ಪಾದ ಸನ್ನಿಧಾನಕ್ಕೆ ನಾವು ಬರುತ್ತೇವೆ. ನಾವು ವಾಕ್ಯಗಳನ್ನು ಧ್ಯಾನ ಮಾಡಿ ವಾಕ್ಯಗಳನ್ನು ಪವಿತ್ರ ಅಭಿಷೇಕಿಸು. ಪವಿತ್ರನ ನಿನ್ನ ಸ್ವಾಗತಿಸನೆ, ನಮ್ಮ ಒಳ್ಳೆಯ ಬೋಧಕನಾಗಿದ್ಕೊಂಡು ಇವತ್ತಿನ ಸಂದೇಶದ ಮುಖಾಂತರ ನಿನ್ನ ಮಾತನಾಡು ಪವಿತ್ರಾತ್ಮನೆ. ಇವಾಗಲೇ ಪ್ರತಿಯೊಬ್ಬರ ಆತ್ಮಕ್ಕೆ ಜೀವವನ್ನು ಪ್ರೋತ್ಸಾಹವನ್ನು ಭಕ್ತಿ ಅಭಿವೃದ್ಧಿ ಉಂಟು ಮಾಡಿ ನಾನು ಬೇಡಿಕೊಳ್ತೇನೆ, ಯೇಸು ಕ್ರಿಸ್ತನ ನಾಮದಲ್ಲಿ ಆಮೇನ್. ಇವತ್ತು ಧ್ಯಾನ ಮಾಡ್ತೇವೆ ಕೀರ್ತನೆಗಳು ಪುಸ್ತಕ 18ನೇ ಕೀರ್ತನೆಯಲ್ಲಿ 27ನೇ ವಾಕ್ಯ, ಸಾಮ್ 18:27. ದೀನರನ್ನು ಉದ್ಧರಿಸುವವನು, ಅಮ್ಮಿನ ಕಣ್ಣುಳ್ಳವನು ತಗ್ಗಿಸಿ ಬಿಡುವ ನೀನಲ್ಲವೋ.
ಇಲ್ಲಿ ದಾವೀದನೇ ದೀನರನ್ನು ಉದ್ಧರಿಸುವವನು, ಅಮ್ಮಿನ ಕಣ್ಣುಗಳನ್ನು ತಗ್ಗಿಸಿಬಿಡುವನು ನೀನು. ಹಾಗಾದರೆ ದೀನರು ಎಂದರೆ ಯಾರು, ಅಮ್ಮಿನ ಕಣ್ಣು ಯಾರು ಇದ್ದ ವ್ಯತ್ಯಾಸ ನೋಡೋಣ ಪ್ರೆ. ಮತ್ತು ಯಾರನ್ನು ಉದ್ಧರಿಸ್ತಾನೆ ಎಂಬುದೇ ನಾವು ಅತಿ ಸ್ಪಷ್ಟವಾಗಿ ನೋಡೋಣ ಪ್ರೆ. ಮೊದಲು ನಾವು ನೋಡ್ತೇವೆ ದೀನರು ಪ್ರೇರೆ, ಅವರಲ್ಲಿ 4 ಗುಣಗಳು ತೋರಿ ಬರಬೇಕು. ಯಾರಲ್ಲಿ 4 ಗುಣ ತೋರಿ ಬರೋದು ಅದರ ಅರ್ಥ ಅವರು ಅಮ್ಮಿನ ಕಣ್ಣುಳ್ಳವರು ಅಥವಾ ಅಹಂಕಾರಿಗಳು. ಆಗುತ್ತೆ ನೋಡಿ, ದೇವರ ವಾಕ್ಯ ನೋಡ್ತೇವೆ, ದೇವರು ದೀನರನ್ನು ದೇವರು ಆಶೀರ್ವಾದ ಮಾಡ್ತಾನೆ. ಉದಾಹರಣೆ ಅಹಂಕಾರಿಗಳನ್ನು ದೇವರು ಶಿಕ್ಷೆ ಆಗುತ್ತೆ ಪ್ರೆ. ಈ 4 ಗುಣಗಳು ನಿಮ್ಮಲ್ಲಿ ತೋರಿ ಬರೋದು ಅದರ್ಥ ನಿಮ್ಮಲ್ಲಿ ದೀನ ಹರದೆ ಉಂಟು ಎಂಬ ತಿಳ್ಕೊಳ್ಳಿರಿ. 100% ದೇವರ ಮೇಲೆ ಕಷ್ಟದಿಂದ, ಸಾಲದಿಂದ, ರೋಗದಿಂದ, ಪ್ರತಿಯೊಂದು ನಿಮ್ಮ ಬಂಧನದಿಂದ ಬೇರೆ ಕೊಟ್ಟೆ ಕೊಡಕ್ಕೆ ದೇವರ ವಾಕ್ಯ ಸತ್ಯ. ದೀನರನ್ನು ಅದು ಉದ್ಧರಿಸ್ತಾನೆ. ಅದು 4 ಗುಣಗಳು ನಿಮ್ಮಲ್ಲಿ ಕಂಡು ಬರಲ್ಲ. ಅದರ್ಥ ನಿಮ್ಮ ಅಮ್ಮಿನ ಕಣ್ಣು ಅಂದರೆ ಅಹಂಕಾರ ಉಂಟು. ಅದು ಅಹಂಕಾರ ಇರುವಂಥವ್ರು ಇನ್ನೂ ಕಷ್ಟದಿಂದ ಅವ್ರು ಕುಗ್ಗಿಸ್ತಾನೆ ಇದರ್ಥವಾಗಿದೆ. ಹಾಗಾದರೆ ನಾವು ನೋಡುವಾಗದೆ ದೀನರಲ್ಲಿ ಕಂಡು ಬರುವಂಥ 4 ಗುಣ. ಅದು ಒಂದು ಆಗಿದೆ ಪಶ್ಚಾತ್ತಾಪದ ಹೃದಯ, ಇನ್ನೊಂದಾಗಿದೆ ದೇವರ ಆಜ್ಞೆಗೆ ವಿಧೇಯತೆಯ, ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆಯುವಂಥ ಹೃದಯ, ಮೂರನೇದಾಗಿ ಏಕ ಮನಸ್ಸು, 4ನೇದಾಗಿ ದೇವರ ಹಸ್ತದ ಕೆಳಗೆ ಅಥವಾ ದೇವರ ಸಮಯಕ್ಕೆ ಕಾದುಕೊಳ್ಳುವಂತಹ ಹೃದಯ. ಈ 4 ಗುಣಗಳು ದೀನಲ್ಲಿ ಕಂಡು ಬರುವುದೇ ಅವನು ದೀನನು. ಈ 4 ಗುಣ ಇಲ್ಲದೆ ಅವನು ಅಹಂಕಾರಿ ಎಂಬುದಾಗಿ. ಫಸ್ಟ್ ನೋಡೋಪ್ರೆ ಪಶ್ಚಾತ್ತಾಪದ ಹೃದಯ. 2ನೇ ಪೂರ್ವಕಾಲ ವರ್ತಮಾನ ಕಾಂಡ 7ನೇ ಆದ್ಯದಲ್ಲಿ 14ನೇ ವಾಕ್ಯ. 2 Chronicles chapter 7 verse 14. ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು ತಮ್ಮನ್ನು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು ನನ್ನನ್ನು ಪ್ರಾರ್ಥಿಸಿ ನನ್ನ ದರ್ಶನವನ್ನು ಬಯಸುವುದಾದರೆ ನಾನು ಪರಲೋಕದಿಂದ ಲಾಲಿಸಿ ಅವರ ಪಾಪಗಳನ್ನು ಶ್ರಮಿಸಿ ಅವರ ದೇಶದಲ್ಲಿ 6 ಗುಣ ದಯ ಪಾಲಿಸುವೆನು. ಪ್ರೇಲಿ ಅತಿ ಸ್ಪಷ್ಟವಾಗಿ ನಾವು ನೋಡ್ತೇವೆ, ನನ್ನವರೆಂದು ಹೆಸರು ನನ್ನ ಪ್ರಜೆಗಳು. ಅದರ್ಥ ಯಾರು ಯೇಸು ಕ್ರಿಸ್ತನ ನಂಬಿಕೆ ಇಟ್ಟಿದ್ದಾರೋ, ನೀರಲ್ಲಿ ಮುಳುಗಿದ ಅವರನ್ನು ನನ್ನ ಪ್ರಜೆಗಳು ತಮ್ಮನ್ನು ತಗ್ಗಿಸಿಕೊಂಡು. ಅದರ್ಥ ಪ್ರೇ ಉಪವಾಸ ಮಾಡುವುದು ಯಾಕೆಂದರೆ ಪ್ರೇ ಯಾವಾಗ ಒಬ್ಬ ವಿಶ್ವಾಸಿ ಉಪವಾಸ ಮಾಡುತ್ತಾನೋ ಅವನ ಮನಸ್ಸು ಅತಿ ಚುರುಕು ಆಗ್ತದೆ. ದೇವರ ಸ್ವರ ಅತಿ ಸ್ಪಷ್ಟವಾಗಿ ಅವನ ಕೇಳಲಿಕ್ಕೆ ಅವನ ಆತ್ಮಿಕ ಕಿವಿಗಳು ಚುರುಕಾಗ್ತವೆ. ಆ ಕಿವಿಗಳು ತೆರಳಪಡ್ತೇವೆ ಉಪವಾಸ ಪ್ರಾರ್ಥನೆ ಮಾಡೋದ್ರ ಮುಖಾಂತರವಾಗಿ ಪ್ರೇ. ಮತ್ತು ಉಪವಾಸ ಪ್ರಾರ್ಥನೆ ಮಾಡುವಾಗ ಪ್ರೇ ಅವನು ಎಷ್ಟು ದೇವರ ವಾಕ್ಯವನ್ನು ಓದುತ್ತಾನೋ ಆ ವಾಕ್ಯವನ್ನೇ ಆತ್ಮಿಕ ಕಿವಿಲಿ ದೊಡ್ಡವಾಗಿ ಆ ಶಬ್ದ ಅವನು ಕೇಳುವಾಗೆ ಆಗ್ತದೆ ಪ್ರೇ. ಅದಕ್ಕೋಸ್ಕರ ಉಪವಾಸ ಯಾರು ಮಾಡುತ್ತಾರೋ, ಮತ್ತು ಉಪವಾಸ ಮಾಡೋದು ಮಾತ್ರ ಅಲ್ಲ, ಉಪವಾಸ ಮಾಡಿಕೊಂಡು ಪ್ರೇ ತಮ್ಮ ಪಾಪಗಳೇ ನನ್ನ ಪ್ರಜೆಗಳು ತಮ್ಮನ್ನು ತಗ್ಗಿಸ್ಕೊಂಡು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ಬೇಕು. ಕೆಲವರು ಖಾಲಿ ಉಪವಾಸ ಮಾಡಿ ಊಟ ಮಾತ್ರ ಬಿಡುತ್ತಾರೆ, ಸರಿಯಾಗಿ ಪ್ರಾರ್ಥನೆ ಮಾಡೋದಿಲ್ಲ, ಸರಿಯಾಗಿ ವಾಕ್ಯ ಓದ, ಅದು ಉಪವಾಸ ಮೆಚ್ಚುವುದಿಲ್ಲ. ನೀವು ಉಪವಾಸ ಮಾಡುವುದಾದರೆ ಪ್ರೇರೆ ವೈಯಕ್ತಿಕವಾಗಿ ಮಾಡಿದ್ರೆ ಪ್ರಾರ್ಥನೆ ಮಾಡಬೇಕು. ಅದೇ ಅತಿ ಹೆಚ್ಚಾಗಿ ಓದಿಯುವವರು, ಧ್ಯಾನ ಮಾಡುವವರು, ಮತ್ತು ನಿಮ್ಮ ಜೀವಿತವನ್ನು ಆ ವಾಕ್ಯ ಪರೀಕ್ಷಿಸುವವರು, ಮತ್ತು ಪಾಪ ಇದ್ದರೆ ಪಶ್ಚಾತ್ತಾಪಡುವವರಾಗ ಅಂಥ ಉಪವಾಸ ಪ್ರಾರ್ಥನೆ ದೇವರ ಮೆಚ್ಚುವವನಾಗಿದ್ದಾನೆ. ಮತ್ತು ಉಪವಾಸ ಮಾಡುವಾಗ ಸಭೆಯಲ್ಲಿ ನೀವು ಸಭೆಯಲ್ಲಿ ಸಭಾಪಾಲಕರು ಯಾವ ಉಪವಾಸ ಗೊತ್ತು ಮಾಡ್ತಾರೆ ಆ ಉಪವಾಸದಲ್ಲಿ ನೀವು ಪಾಲುರಾಗೋದು ಅತಿ ಪ್ರಾಮುಖ್ಯವಾಗಿದೆ. ಯಾಕಂದರೆ ಸಭೆಯಾಗಿ ಉಪವಾಸ ಪ್ರಾರ್ಥನೆ ಮಾಡುವಾಗ ದೇವರ ಆತ್ಮನ ಸಭೆಯಲ್ಲಿ ನೇಮಿಸಲ್ಪಟ್ಟ ತನ್ನ ಸೇವಕರ ಮುಖಾಂತರವಾಗಿ ಅವರು ಕೊಡುವ ಸಂದೇಶವಾಗ್ಬೋದು, ಅವರು ಕೊಡುವ ಉತ್ತೇಜನ ವಾಕ್ಯವಾಗೋದು, ಬೈಬಲ್ ಸ್ಟಡಿ ಅಥವಾ ಅವರ ಮುಖದ ಪ್ರವಚನ, ಆಗ ದೇವರು ನಿಮ್ಮ ಜೀವಿತದಲ್ಲಿ ಯಾವುದೇ ಗುಪ್ತ ಪಾಪಗಳಿದ್ದರೆ ಅವರು ಕೊಡುವ ಸಂದೇಶ, ಬೈಬಲ್ ಸ್ಟಡಿ, ಉತ್ತೇಜನ ವಾಕ್ಯ ನಿಮಗೆ ಅದು ದೇವರು ಮಾತನಾಡುತ್ತಾನೆ. ಆಗ ನೀವು ಅದು ಕೇಳಿ ಇದು ನಿಮ್ಮಲ್ಲಿ ಪಾಪ ಉಂಟು ಎಂಬುದಾಗಿ ಪಶ್ಚಾತ್ತಾಪಟ್ಟು ಪಾಪವನ್ನು ಬಿಡುವುದಾದರೆ ದೇವರು 100% ಅದಕ್ಕೆ ದೀನ ಹೃದಯ, ಪಶ್ಚಾತ್ತಾಪದ ಹೃದಯ ಅಂತ ಪ್ರಾರ್ಥನೆ ಸ್ವೀಕಾರ ಮಾಡಿ ಹೇಳ್ತಾನೆ, ನನ್ನ ಪ್ರಜೆಗಳು ತಮ್ಮನ್ನೇ ತಗ್ಗಿಸಿಕೊಂಡು ತಮ್ಮ ಕೆಟ್ಟನ್ನು ಬಿಟ್ಟು ತಿರುಗಿಕೊಂಡು ಪರಲೋಕ ದರ್ಶನ ಭವಿಸಿದಾದರೆ ನನ್ನ ಪರಲೋಕದಿಂದ ಅವರ ಪ್ರಾರ್ಥನೆ ಲಾಲಿಸಿಕೊಂಡು ಅವ್ರ ಜೊತೆ ಅವ್ರನ್ನ ದಯ ಪಾಲಿಸುವೆನು ಎಂದು. ಆಗದ ಅರ್ಥ ಪುನಃ ನಾನು ಹೇಳ್ತೇನೆ, ನಿಮ್ಮ ಜೀವಿತದಲ್ಲಿ ಅನೇಕ ಕಷ್ಟಗಳಿರಬಹುದು, ನಿಮ್ಮದು ಅನೇಕ ಸಮಸ್ಯೆಗಳಿರ್ಬೋದು, ರೋಗ ಗುಣವಾಗದ ರೋಗ ಇರಬಹುದು, ಪರಿಹಾರವಾಗದ ಸಾಲದ ಬಂಧನ ಇರಬಹುದು, ಯಾವುದೇ ಚಿಂತೆ ಇರಬಹುದು. ನಿಮಗೆ ಬಿಡುಗಡೆ ಬೇಕಾ, ದೇವರ ಉದ್ಧಾರ ಬೇಕಾ ಪ್ರಿಯರೇ, ಉಪವಾಸ ಮಾಡಬೇಕು. ಅದು ವೈಯಕ್ತಿಕ ಮಾಡುವುದಾದರೆ ಈ ಕಂಡೀಷನ್ ಫಾಲೋ ಮಾಡಬೇಕು. ಉಪವಾಸ ಮಾಡಿ ಊರಿಗೆ ತಿರುಗೋದಿಲ್ಲ. ಉಪವಾಸ ಮಾಡಿದಂಥ ಅಟ್ಲೀಸ್ಟ್ 3 ಗಂಟೆಯಾದರೂ ವೈಯಕ್ತಿಕ ಮಿನಿಮಮ್ 3 ಗಂಟೆಯಾದರೂ ನೀವು ಆ ಪ್ರಾರ್ಥನೆ ಮತ್ತು ವಾಕ್ಯ ಧ್ಯಾನದ ಆ ಸಮಯ ಉಪಯೋಗ ಮಾಡಬೇಕು. ಮತ್ತು ದೇವರ ತರಬೇಕು. ವಾಕ್ಯ ಓದುವಾಗ ದೇವ ನನ್ನ ಪರೀಕ್ಷಿಸು, ನಾನು ತನ್ನ ಶೋಧಿಸು,
ನನ್ನಲ್ಲಿ ಯಾವುದೇ ಪಾಪವನ್ನು ತಿಳಿಯಪಡಿಸಿದ್ದೇವ ಮತ್ತು ಹಾಗೆ ಓದುವುದಾದರೆ ಪವಿತ್ರಾತ್ಮನು ಉಪವಾಸವಿದ್ದುಕೊಂಡು ಓದುವಾಗ ಪವಿತ್ರಾತ್ಮನು ವಾಕ್ಯದ ಮುಖಾಂತರ ಮಾತನಾಡುವಾಗ ಹೌದೇವು ಈ ಪಾಪನಲ್ಲಿ ಉಂಟು, ಈ ಪಾಪದಲ್ಲಿ ಉಂಟು, ನಾನು ಬಿಟ್ಟು ಬಿಡುತ್ತೇನೆ ಎಂಬುದಾಗಿ ನೀವು ಬಿಟ್ಟು ಬಿಡುವುದಾದರೆ 100% ಆ ಉಪವಾಸದಲ್ಲಿ ಮೆಚ್ಚುತ್ತಾನೆ. ಇಲ್ಲದೆ ನಿಮ್ಮ ಉಪವಾಸ ವ್ಯರ್ಥವಾಗಿದೆ. ಮತ್ತು ಆದಷ್ಟು ವ್ಯಕ್ತಿಗೆ ಉಪವಾಸ ಮಾಡೋಕ್ಕಿಂತಲೂ ಸಭೆಯಲ್ಲಿ ನಿಮ್ಮ ಸೇವಕರು ಉಪವಾಸ ಮಾಡುವಾಗ ಸಭೆಗೆ ಸೇರಿಬಿಡ ಅತಿ ಇಂಪಾರ್ಟೆಂಟ್ ಆಗಿದೆ. ಒಟ್ಟಾಗಿ ಸೇರಿ ಸಭೆಯಾಗಿ ಸೇರಿ ಮಾಡೋ ಉಪವಾಸ ಇನ್ನೂ ಭಾಳ ಜಾಸ್ತಿ ಉಂಟು. ದೇವರಾತ್ಮನ ಸೇವಕರ ಮುಖಾಂತರವಾಗಿ ಅತಿ ಸ್ಪಷ್ಟವಾಗಿ ನಿಮಗೆ ವಾಕ್ಯವನ್ನು ವಿವರಿಸುವಾಗ, ವಾಕ್ಯವನ್ನು ಬಿಡಿಸಿರುವಾಗ ಆ ವಾಕ್ಯದ ಜ್ಞಾನ ನಿಮಗೆ ಸಿಕ್ಕಿಕೊಂಡು ದೇವ ಇಂಥ ಸ್ವಭಾವನಲ್ಲಿ ಉಂಟು, ನಾನು ಬಿಟ್ಟು ಬಿಡುತ್ತೇನೆ ಮತ್ತು ನೀವು ಬಿಟ್ಟು 100% ಆ ಉಪವಾಸ ಅವರು ಅದು ಆಗಿದೆ ಅಂತ ಹೃದಯ, ದೀನ ಹೃದಯ ಅಂಥವರ ಪ್ರಾರ್ಥನೆ ಕೇಳಿಕೊಂಡು ಏನ್ತದೆ, ಅವರ ದೇಶದಲ್ಲಿ ಅವರಿಗೆ ಆರೋಗ್ಯ ಕೊಡ್ತಾನೆ, ಅವರ ಕೆಲಸಗಳನ್ನು ಆಶ್ರಯ ಮಾಡ್ತಾನೆ, ಅವರ ರೋಗ ಬಿಡುತ್ತೆ, ಎಲ್ಲ ರೀತಿಯವರು ಉದ್ಧಾರ ಮಾಡುವವನು ಆಗಿದ್ದಾನೆ. ಇನ್ನು ಎಕ್ಸಾಂಪಲ್ ನೋಡೋ ಯೋವೆಲ್ನ ಪ್ರವಾದನೆ ಪುಸ್ತಕ 2ನೇ ಅಧ್ಯಾಯದಲ್ಲಿ 12-14 ವಾಕ್ಯಗಳು. ಜಾಯಲ್ ಚಾಪ್ಟರ್ 2:12-14. ಯೆಹೋವನು ಇಂತೆನ್ನುತ್ತಾನೆ, ಈಗಲಾದರೂ ನೀವು ಮನಪೂರ್ವಕವಾಗಿ ನನ್ನ ಕಡೆಗೆ ತಿರುಗಿಕೊಂಡು ಉಪವಾಸ ಮಾಡಿರಿ, ಅಲಿರಿ, ಗೋಳಾಡಿರಿ, ನಿಮ್ಮ ಬಟ್ಟೆಗಳನ್ನೆಲ್ಲ ನಿಮ್ಮ ಹೃದಯಗಳನ್ನು ಹರಿದುಕೊಂಡು ನಿಮ್ಮ ದೇವರಾದ ಯೆಹೋವನ ಕಡೆಗೆ ತಿರುಗಿಕೊಳ್ಳಿರಿ. ಆತನ ದಯೆಯು ಕನಿಕರವು ದೀರ್ಘಶಾಂತಿಯು ಮಹಾಕೃಪೆಯುಳ್ಳವನಾಗಿ ಮಾಡಬೇಕೆಂದ ಕೆಡಿಗೆ ಮನ ಮರುಗುತ್ತಾನೆ. ಅದನ್ನ ಆತ ಒಂದು ವೇಳೆ ಪಶ್ಚಾತ್ತಾಪ ಪಟ್ಟು ಹಿಂದಿರುಗಿ ನಿಮ್ಮ ದೇವರಾದ ಯೆಹೋವನ ಧಾನ್ಯ ಪಾನ ನೈವೇದ್ಯಗಳಿಗೆ ಅನುಕೂಲವಾದ ಸುವರ್ಣವನ್ನು ದಯಪಾಲಿಸಿ ಹೋದನು. ಅತಿ ಸ್ಪಷ್ಟ ಇಲ್ಲಿ ಈ ಯೋವೆಲ್ ಪ್ರವಾದಿ ಈಗಿನ ಪರಿಸ್ಥಿತಿ ಹಿಡ್ಕೊಂಡು ಈಗ ಲೋಕದಲ್ಲಿ ಬರಗಾಲ, ಬಡತನ ಜಾಸ್ತಿ ಆಗುತ್ತಾ ಉಂಟು. ಕೆಲಸ ಸಿಗುವುದಿಲ್ಲ, ಆರ್ಥಿಕ ಮಾರ್ಗ ರೇಟಿಗೆ ಹಣಕಾಸಿಗೆ ಹಣ ಇದಿಲ್ಲ. ಇಂಥ ಸಮಯ ಯೋವೆಲ್ ಪ್ರವಾದಿ ನನ್ನ ಏನಿದೆ ಈಗೆಲ್ಲ ಅಂದರೆ ಈ ಕಷ್ಟಗಳು ನೋಡಿಕೊಂಡು ಆದರೂ ಮನಪೂರ್ವಕವಾಗಿ ನನ್ನ ತಿರುಗಿಕೊಂಡು ಉಪವಾಸ ಮಾಡಿ ಅಲೆಗೋಲಾಡಿ ನಿಮ್ಮ ಬಟ್ಟೆಗಳನ್ನೆಲ್ಲ ನಿಮ್ಮ ಹೃದಯಗಳನ್ನು ಅರಿದುಕೊಂಡು ನಿಮ್ಮ ದೇವರ ಕಡೆ ತಿರುಗಿಕೊಳ್ಳಿ. ಅದರ್ಥ ಉಪವಾಸ ಅಂದರೆ ಖಾಲಿ ಊಟ ಬಿಡೋದು ಮಾತ್ರ ಅಲ್ಲ, ಊಟ ಬಿಟ್ಟುಕೊಂಡು ನಿಮ್ಮ ಹೃದಯ ದೇವ, ನನ್ನ ಹೃದಯ ಪರೀಕ್ಷೆ ದೇವ, ಎಲ್ಲಿಯಾದರೂ ನಾನು ತಪ್ಪು ಮಾಡಿದ ಇದು ನಿಮ್ಮ ಈ ದೀನ ಹೃದಯವುಳ್ಳ ಮಾತು ಈ ರೀತಿಯಲ್ಲಿ ಉಪವಾಸ ಮಾಡ್ತಾರೆ, ಆ ರೀತಿಯಲ್ಲಿ ತಮ್ಮನ್ನು ಶೋಧಿಸ್ತಾರೆ. ದೇವ ನನ್ನ ಪರೀಕ್ಷಿಸು, ನಾನು ಎಲ್ಲಿಯಾದನ್ನ ವಾಕ್ಯಕ್ಕೆ ನಾವು ಅವಿಧೇನಾಗಿದ್ದನು, ಎಲ್ಲಿಯಾದನ್ನ ಮನಸ್ಸಿನಲ್ಲಿ ಆಲೋಚನೆಯಲ್ಲಿ ಮಾತು ಈ ರೀತಿ ಕೇಳಿಕೊಂಡು ಬಂದರೆ ಮಾತೆ ಪವಿತ್ರಾತ್ಮನ ನಿಮ್ಮಲ್ಲಿರೋ ಪಾಪಗಳನ್ನು ತೋರಿಸಿಕೊಡುತ್ತಾನೆ. ಆಗ ನೀವು ಪಶ್ಚಾತ್ತಾಪ ದೇವನ ಕಡೆ ತಿರುಗಿ ದೇವರ ವಾಕ್ಯ ವಿಧೇಯರಾಗುತ್ತಾರೆ. ಆಗ ಆತ ದಯೆಯು ಕನಿಕರವು ದೀರ್ಘಶಾಂತಿಯುಳ್ಳವನಾಗಿ ಮಹಾಕೃಪೆಯುಳ್ಳವನಾಗಿ ಮಾಡಬದ ಕೇಡಿಗೆ ಮನ ಮರು ತಂದೆ ದೇವರ ಅಪ್ಪನೇ ಇಲ್ಲದೆ ಸೈತಾನ ನಿಮಗೆ ಯಾವ ಕೇಡು, ಯಾವ ಉಪದ್ರವ, ಯಾವ ಸಂಕಟ, ಯಾವ ವ್ಯಾಧಿ ಯಾವುದು ಬರುವುದಿಲ್ಲ. ಹಾಗಾದರೆ ನೀವು ಈ ರೀತಿ ಪಶ್ಚಾತ್ತಾಪ ಪಡುವಾಗ ದೇವರ ಹೃದಯ ನಿಮಗೋಸ್ಕರ ಮನ ಮರಿಕೊಂಡು ದೇವರು ನಿಮಗೆ ಮಾಡಬೇಕಾದ ಕೇಡಿಗೆ ಆ ಸೈತಾನ ಹೇಳ್ತಾನೆ, ಸೈತಾನನೇ ಸಾಕು, ಇವನನ್ನು ಬಿಟ್ಟು ಬಿಡು, ಇನ್ನು ಇವನಿಗೆ ಮುಟ್ಟಬೇಡ ಎಂಬುದು ಅಪ್ಪಣೆ ಕೊಡುತ್ತಾನೆ. ಆಗ ಸೈತಾನನು ತನ್ನ ಕಷ್ಟಗಳನ್ನು ತೆಗೆದು ಬಿಡುತ್ತಾನೆ, ದೇವರ ಅಲ್ಲಿ ನಿಮಗೆ ಬಿಡುಗಡೆ ಕೊಡುತ್ತಾನೆ. ಆಗ ವ್ಯಾಧಿ ಇರಬಹುದು, ಸಾಲದ ಬಂಧನ ಇರಬಹುದು, ಏನಿದೆ ಆ ಬಂಧನದಿಂದ ದೇವರು ಬಿಡುಗಡೆ ಕೊಡುವನಾಗಿದೆ. ಅದರ್ಥ ದೇವರು ಮಾಡಬೇಕಾದ ಕೇಡಿಗೆ ಮನ ಮರುಗುತ್ತಾನೆ. ಅದನ್ನ ಅದೊಂದಿಲ್ಲ ಪಶ್ಚಾತ್ತಾಪಟ್ಟು ಹಿಂದಿರುಗಿ ನಿಮ್ಮ ದೇವರ ಯೆಹೋವನ ಧಾನ್ಯ ಪಾನ ನೈವೇದ್ಯಗಳಿಗೆ ಅನುಕೂಲವಾದ ಸುವರ್ಣ ದಯಪಾಲಿಸಿ ಓದೋದಾದ ಆರ್ಥಿಕ ಮುಂದೆ ನಿಮಗೆ ಆರ್ಥಿಕವಾಗಿ ನೀವು ತುಂಬ ಬಡತನದಲ್ಲಿ ಇರುವುದಾರೆ, ಕೊರತೆಯಲ್ಲಿರುತ್ತಾರೆ, ಸಾಲದಲ್ಲಿರುತ್ತಾರೆ, ದೇವರು 100% ದೇವರು ಆರ್ಥಿಕ ಕ್ಷೇತ್ರದಲ್ಲಿ ನಿಮಗೆ ಆಶೀರ್ವಾದವನ್ನು ಕೊಡುತ್ತಾನೆ, ಸಾಲದ ಬಿಡುಗಡೆ ಕೊಡುತ್ತಾನೆ. ಈ ರೀತಿ ಯಾರು ಉಪವಾಸ ಮಾಡಿ ಪಶ್ಚಾತ್ತಾಪಟ್ಟು ಪಾಪದ ಬಿಟ್ಟು ದೇವರಾಗಿ ಬಿದ್ದರೆ ಅದಕ್ಕೆ ದೀನ ಹೃದಯ ಅಂತ, ಈ ದೀನ ಹೃದಯವನ್ನು ಉದ್ಧಾರ ಮಾಡುವವನು ಆಗಿದ್ದಾನೆ. ಇನ್ನು ಕೆಲವು ಎಕ್ಸಾಂಪಲ್ ನಾವು ನೋಡೋ ಲೂಕನ ಬರೆಸುವಾರ್ತೆ 18ನೇ ಅಧ್ಯಾಯದಲ್ಲಿ 9-14 ವಾಕ್ಯ. ಲೂಕ್ ಗಾಸ್ಪಲ್ ಚಾಪ್ಟರ್ 18 9-14. ಇದಲ್ಲದೆ ತಾವೇ ನೀತಿವಂತರೆಂದು ತಮ್ಮಲ್ಲಿ ಭರವಸೆ ಇಟ್ಟುಕೊಂಡು ಉಳಿದವರನ್ನು ಉದಾಸೀನ ಮಾಡುವಂಥ ಕೆಲವರಿಗೆ ಒಂದು ಸಾಮ್ಯವನ್ನು ಹೇಳಿದನು. ಅದೇನೆಂದರೆ, ಪ್ರಾರ್ಥನೆ ಮಾಡಬೇಕೆಂದು 2 ಮನುಷ್ಯರು ದೇವಾಲಯಕ್ಕೆ ಹೋದರು. ಒಬ್ಬನು ಫರಿಸಾಯನು, ಒಬ್ಬನು ಸುಂಕದವನು. ಫರಿಸಾಯನು ನಿಂತುಕೊಂಡು ಪ್ರಾರ್ಥಿಸುವಾಗ ತನ್ನೊಳಗೆ, ದೇವರೇ ಸುಳ್ಳುಕೊಳ್ಳುವವರು, ಅನ್ಯಾಯಗಾರರು, ಆದರ ಮಾಡುವವರು ಆಗಿರುವ ಉಳಿದ ಜನರಂತೆ ನಾನಲ್ಲ, ಈ ಸುಂಕದವನಂತೆಯೂ ಅಲ್ಲ, ಆದ್ದರಿಂದ ನಿನಗೆ ಸ್ತೋತ್ರ ಮಾಡುತ್ತೇನೆ.
ವಾರದ 2 ಬರ್ತಿ ಉಪವಾಸ ಮಾಡ್ತೇನೆ, ನಾನು ಸಂಪಾದಿಸುವ ಎಲ್ಲದರಲ್ಲಿಯೂ ಆತನಲ್ಲಿ ಪಾಲು ಕೊಡುತ್ತೇನೆ ಅಂದುಕೊಂಡನು. ಆದರೆ ಸುಂಕದವನು ದೂರದಲ್ಲಿ ನಿಂತು ಆಕಾಶದ ಕಡೆ ಕಣ್ಣೆತ್ತಿ ನೋಡುವುದಕ್ಕೂ ಮನಸ್ಸಿಲ್ಲದೆ ಏದೇನು ಬಡುಕೊಳ್ಳುತ್ತಾ, ದೇವರೇ, ಪಾಪಿಯನ್ನು ಕರುಣಿಸು ಅಂದನು. ಇವನು ನೀತಿವಂತನೆಂದು ನಿರ್ಣಯಿಸಲ್ಪಟ್ಟವನಾಗಿ ತನ್ನ ಮನೆಗೆ ಹೋದನು. ಆ ಪರಿಚಯನು ಅಂಥವನಿಗೆ ಹೋಗಲಿಲ್ಲ ಎಂದು ನಿಮಗೆ ಹೇಳುತ್ತೇನೆ. ತನ್ನನ್ನು ಹೆಚ್ಚಿಸಿಕೊಳ್ಳುವ ಪ್ರತಿಯೊಬ್ಬನು ತಗ್ಗಿಸಲ್ಪಡುವನು, ತನ್ನ ತಗ್ಗಿಸಿಕೊಳ್ಳುವನು ಹೆಚ್ಚಿಸಲ್ಪಡುವನು ಅಂದನು. ಪ್ರಯತ್ನಿಸಪಡ ದೀನ ಹೃದಯ ಅಮ್ಮಿನ ಪಡಿ. ಇಲ್ಲಿ ನಾವು ಪರಿಚಯ ನೋಡ್ತೇವೆ. ಪರಿಚಯನು ಅವನು ಮಾಡಿದ ಒಳ್ಳೆಯದು, ಅವನು ಉಪವಾಸ ಮಾಡಿದ, ದಾನ ಧರ್ಮ ಮಾಡಿ ಎಲ್ಲ ಅವನು ಒಳ್ಳೆಯದು ಮಾಡಿ, ಏನು ತಪ್ಪು ಮಾಡಲಿಲ್ಲ. ಆದರೆ ಅವನು ಎಲ್ಲಿದ್ದು ಅದರಲ್ಲಿ ಅವನು ಭರವಸೆ ಇಟ್ಕೊಂಡು, ಅದರಲ್ಲಿ ಭರವಸೆಕೊಂಡು ತಾನು ನೀತು ಅಂತ ಅಲ್ಲಿ ಒಂದು ಅಹಂಕಾರ ಅವನಲ್ಲಿ ಬಂತು ಪ್ರೇ. ಮತ್ತು ಅವನು ಸಭೆಯಲ್ಲಿ ಬೇರೆಯವರನ್ನು ಉದಾಸೀನ ಮಾಡಿದ ಪ್ರೇ. ಅವತ್ತು ಅನೇಕರು ಪ್ರೇ ಸಭೆಗೆ ಬರುವಾಗ, ಪ್ರಾರ್ಥನೆ ಸಭೆಗೆ ಸೇರಿ ಬರುವಾಗ, ಅಥವಾ ಗಂಡ ಹೆಂಡತಿಯನ್ನು ಸೇರಿ ಬರುವಾಗ ಎಂದಿಗೂ ಇನ್ನೊಬ್ಬರ ಜೀವಿತವನ್ನು ನೋಡುವರಾಗಬಾರದು. ದೇವರ ಹತ್ತಿರ ಬರುವುದು ಸಭೆಗೆ ಬರುವಾಗ ಬೇರೆಯವರ ಜೀವಿತ ನೋಡಬೇಡಿ. ಬೇರೆಯವ್ರ ಜೀವಿತ ನೋಡುವಾಗ ಇದೆ ಪರಿಚಯ ಮಾಡಿದನು. ಸುಂಕದವನು ನೋಡುವಾಗ ಅವನ ಮನಸ್ಸು ಹೋಯಿತು, ಸುಂಕದವನಿಗಿಂತ ಜಾಸ್ತಿ ದಾನ ಧರ್ಮ ಮಾಡಿದ್ದೇನೆ. ಈ ರೀತಿ ಅವನ ಜೀವಿತ ಸುಂಕದ ಎಂದಿಗೂ ಪ್ರೇರೆ ನೀವು ಕರ್ತನ ಸಭೆಗೆ ಆರಾಧನೆ ಬರುವಾಗ ಅಥವಾ ಗಂಡ ಹೆಂಡತಿಯ ಕುಟುಂಬ ಸಭೆ ಇನ್ನೊಬ್ಬರ ಜೀವಿತಕ್ಕೆ ನಿಮ್ಮನ್ನು ತುಲನೆ ಮಾಡಲೇಬಾರದು ಪ್ರೇರೆ. ನೀವು ಸುಂಕದವನಾಗೆ, ದೇವ ಇನ್ನೂ ನನ್ನ ಪರೀಕ್ಷಿಸು, ದೇವ ಇನ್ನೂ ನನ್ನ ಶೋಧಿಸು. ಈ ರೀತಿ ಆ ಸುಂಕದವನು ತಗ್ಗಿಸ್ಕೊಂಡು ಬಂದಾಗ ಅವನು ತನ್ನ ಪಾಪಕ್ಕೆ ಪಶ್ಚಾತ್ತಾಪಟ್ಟನು. ಕೂಡಲೇ ಯೇಸು ಕ್ರಿಸ್ತ ಹೇಳ್ತಾನೆ, ಅವನನ್ನು ದೇವರು ಉದ್ಧಾರ ಮಾಡಿದನು. ಅದೇ ಪರಿಚಯನು ಏನು ಮಾಡಿದ, ಅವನು ದಾನ ಧರ್ಮ ಮಾಡಿದ, ಉಪವಾಸ ಮಾಡಿದ, ಎಲ್ಲವನ್ನು ಕೊಟ್ಟ ಸರಿ. ಆದರೆ ಅವನಲ್ಲಿ ಅಹಂಕಾರ, ಅವನು ತನ್ನ ಮಾಡಿದ ಪುಣ್ಯ ಕ್ರಿಯೆಗಳ ಮೇಲೆ ಒಳ್ಳೆ ಕ್ರಿಯೆ ಮೇಲೆ ಭರವಸೆಗೊಂಡು ಅವನು ತಾನೇ ನೀತಿವಂತನು, ತನ್ನಲ್ಲಿ ಪಾಪ ಇಲ್ಲ ಮುಂದೆ ಈ ರೀತಿ ಅವನಲ್ಲಿ ಭಾವನೆ ಬಂದು ಅವನು ಸುಂಕದವನಿಗಿಂತಲೂ ತಾನು ನೀತಿ ಈ ರೀತಿ ಅವನು ಇನ್ನೊಬ್ಬರ ಜೀವಿತ ಹೋಲಿಕೆ ಮಾಡಿದ. ಇದು ಆಗಿದೆ ಅಮ್ಮಿನ ಕಣ್ಣು, ಅಹಂಕಾರಿಯ ಕಣ್ಣು. ಅದಕ್ಕೆ ದೇವರು ಮಾಡಿದ್ರು ಪರಿಚಯನಂದರು ಇನ್ನು ಕಷ್ಟದಲ್ಲಿಯೇ ಅವನಿಟ್ಟನು, ಅವನ ಕಷ್ಟದಲ್ಲಿ ಇನ್ನು ಕುಗ್ಗಿಸಲ್ಪಟ್ಟನು. ಆದರೆ ಸುಂಕದವನು ಉದ್ಧಾರವಾದ. ಆ ರೀತಿ ಆಗಿ ಇವತ್ತು ನಿಮ್ಮ ಜೀವಿತ ಎಷ್ಟು ನೀವು ದೇವರಿಗೆ ಉಪವಾಸ ಮಾಡಬಹುದು, ಪ್ರಾರ್ಥನೆ ಮಾಡುವುದು, ದಶಮ ಕಾಣಿ ಎಲ್ಲ ಕೊಡಬಹುದು, ಏನು ಮಾಡೋದು ನಿಮ್ಮಲ್ಲಿ ಆ ಒಂದು ನಿಮ್ಮ ಪುಣ್ಯಕ್ರಿಯೆ ಮೇಲೆ ನೀವು ಭರವಸೆ ಇಟ್ಟುಕೊಂಡು ನಾನೇ ನೀತಿ ಒಂದು ನಿಮ್ಮ ಅಹಂಕಾರ ಬರದೆ ಅಥವಾ ಇನ್ನೊಬ್ಬರ ಜೀವಿತವನ್ನು ನೋಡಿ ಅವನಿಗಿಂತ ಉತ್ತಮ ಹಾಗೆ ಮಾಡಿದೆ. ದೇವರ ಬರುವಾಗ ಸುಂಕ, ದೇವ ನನ್ನನ್ನು ಪರೀಕ್ಷಿಸು, ದೇವ ಇನ್ನೊಬ್ಬರ ಜೀವಿತ ನೋಡುವುದು ನನಗೆ ಬೇಡ, ಅದು ನನ್ನ ಕೆಲಸವಲ್ಲ, ನನಗೆ ಕೊಟ್ಟ ಸೇವೆ ಅಲ್ಲ, ಅದು ಕೊಟ್ಟು ನಿಮ್ಮ ಗಿಫ್ಟ್ ಅಲ್ಲದೆ ಬೇಡ, ಅದು ನನಗೆ ಬೇಡ, ದೇವ ನನ್ನ ಪರೀಕ್ಷಿಸು. ನಾನು ಈ ರೀತಿ ತೆಗೆದುಕೊಂಡು ಬರುವುದಾದರೆ ಆಗ ದೇವರ ಆತ್ಮನ ಮೇಲೆ ಯಾವುದೇ ರೀತಿ ನೀವು ಪಾಪ ಇರುವುದಾದರೆ ನಿಮಗೆ ದೇವರು ಮನಸ್ಸಂತರ ಕೊಡ್ತಾನೆ. ಆ ರೀತಿ ನೀವು ಪಶ್ಚಾತ್ತಾಪಡಿ, ನಾನು ಪಾಪಿ, ನಾನು ನೀತು ಅಂತ ನಿಮ್ಮದು ಹೆಚ್ಚಿಸಿಕೊಳ್ಳದೆ ದೇವನ ತಗ್ಗಿಸ್ಕೊಂಡು ಬರ್ತಿರೋ ಸಂಗ ಅಂಥವರೆಂದರು ಉದ್ಧಾರಿಸುತ್ತಾನೆ. ಪ್ರೇರೆ ಪರಿಜನಾಗಿ ಬಂದರೆ ಅವರು ಇನ್ನೂ ಕಷ್ಟದಲ್ಲಿದ್ದಾಗ ನಿಮ್ಮ ಜೀವಿತ ಅನೇಕರು ತುಂಬ ಪ್ರಾರ್ಥನೆ ಮಾಡ್ತಾರೆ, ತುಂಬ ಇನ್ನೂ ಅವರು ಕೆಲವರು ಹೇಳ್ತಾರೆ, ಯಾಕೆ ದೇವರು ನನ್ನ ಈ ಕಷ್ಟ ಬರಬೇಕು, ಕೆಲವರು ಈ ರೀತಿ ದೇವರು ಯಾಕೆ ನನ್ನ ಕುಟುಂಬದಲ್ಲಿ ಈ ರೀತಿಯ ಒಂದು ದುರ್ಘಟನೆ, ಈ ರೀತಿಯ ಒಂದು ದುರ್ಮರಣ, ಈ ರೀತಿಯ ಒಂದು ಕಷ್ಟ ಯಾಕೆ ಬಂತು ಎಂಬುದು ಅನೇಕರು ಪ್ರಶ್ನೆ ಕೇಳುತ್ತಿದ್ದಾರೆ. ಪ್ರಶ್ನೆ ಕೇಳಿಬಿಡಿ, ನಿಮ್ಮ ಹೃದಯವನ್ನು ನೋಡಿರಿ. ದೇವ ನನ್ನ ಆತ್ಮೀಯ ಕಣ್ಣು ತೆರೆಯ ಮಾಡಿದೆವಾ, ನನ್ನನ್ನು ಸೋದ ಎಲ್ಲಿಯಾದರೂ ಹಾಗೆ ಬಂದರೆ ಅದು ದೀನ ಹೃದಯ, ಆಗ ನೀವು ಪಶ್ಚಾತ್ತಾಪ ಪಡುತ್ತೀರೋ ದೇವ್ರ ಬಿದ್ದೆ, ಆಗ ದೇವರು ನಿಮ್ಮನ್ನು ಉದ್ಧಾರ ಮಾಡ್ತಾನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡುವನಾಗಿದೆ. ಅಹಂಕಾರ ಇರ್ತಾರೋ ದೇವರು ಕಷ್ಟದ ಮುಖಾಂತರ ನಿಮ್ಮನ್ನು ಕುಗ್ಗಿಸುವನು ಆಗಿದ್ದಾನೆ. ಪ್ರೇರೆ ಇನ್ನೊಂದು ವಾಕ್ಯ ನೋಡ್ತೇವೆ, ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 8ರಿಂದ 10ನೇ ವಾಕ್ಯ ತನಕ. ಜೇಮ್ಸ್ ಚಾಪ್ಟರ್ 4:8-10. ದೇವರ ಸಮೀಪಕ್ಕೆ ಬನ್ನಿರಿ, ಆಗ ನಿಮ್ಮ ಸಮೀಪಕ್ಕೆ ಪ್ರೇ ಕುಗ್ಗಿದ್ದವರ ಪ್ರೇ ದೀನರಲ್ಲಿ ತೋರಿ ಬರುವ ಗುಣ ಯಾವುದು ಪ್ರೇ ಇಲ್ಲಿ ನೋಡ್ತೇವೆ. ಯಾರಲ್ಲಿ ದೀನರ್ದೆ ಉಂಟು ಅವರು ಇನ್ನೂ ಪ್ರಾರ್ಥನೆ ಮಾಡಿಲ್ಲ, ದೇವರ ಸಮೀಪಕ್ಕೆ ಬನ್ನಿರಿ, ಆಗ ನಿಮ್ಮ ಸಮೀಪರೇ ನಿಮ್ಮಲ್ಲಿ ದೀನ ಭಾವ ಉಂಟು, ಆಗ ನೀವು ಇನ್ನೂ ಪ್ರಾರ್ಥನೆ ಮಾಡ್ತೀರಿ, ಪ್ರಾರ್ಥನೆ ಮಾಡಲಿ ತವಕ ವಾಕ್ಯ ತವಕ ನಿಮ್ಮಲ್ಲಿ ಕಂಡು ಬರ್ತದೆ. ಅಹಂಕಾರಿಯಲ್ಲಿ ಏನಂದರೆ ಅವನು ಸ್ವಲ್ಪ ಪ್ರಯತ್ನ ಮಾಡ್ತಾನೆ, ಸ್ವಲ್ಪ ವಾಕ್ಯ ಇದು ಅಹಂಕಾರ ತೋರುತ್ತದೆ ಬರೀ. ಮತ್ತೊಂದು ಅವನ ದೇವತ ಬರುವಾಗ, ಪಾಪಿಗಳೇ ನಿಮ್ಮ ಕೈಯನ್ನು ಶುಚಿ ಮಾಡಿಕೊಳ್ಳಿರಿ, 2 ಮನಸ್ಸುಳ್ಳವರೇ ನಿಮ್ಮ ಹೃದಯವನ್ನು ನಿರ್ಮಲ ಮಾಡಿಕೊಳ್ಳಿರಿ, ದುಃಖಿಸಿರಿ, ಗೋಲಾಡಿರಿ, ಕಣ್ಣೀರಿಡಿರಿ, ನಗೋದು ಬಿಟ್ಟು ಗೋಲಾಡಿರಿ, ಸಂತೋಷ ಬಿಟ್ಟು ಮನಗುಂದಿದವರಾಗಿರಿ. ಪ್ರೇರೆ ಸರಿ ಅರ್ಥ ಮಾಡಿಕೊಳ್ಳಿರಿ. ದೀನ ಹೃದಯ ಯಾರಲ್ಲಿ ಉಂಟು ಅವರಲ್ಲಿ ಪಶ್ಚಾತ್ತಾಪ ಹೃದಯ ಅವರಲ್ಲಿ ಕಂಡು ಬರ್ತದೆ. ಮತ್ತು ಅವರು ಅತಿ ಹೆಚ್ಚಾಗಿ ಪ್ರಾರ್ಥನೆ ಮಾಡ್ತಾರೆ, ಪ್ರಾರ್ಥನೆ ಮಾತ್ರ ಅತಿ ಹೆಚ್ಚು ದೇವರ ವಾಕ್ಯ ಓದುತ್ತಾರೆ. ನೋಡಿ, ಇವತ್ತು ಕೆಲವರು ತುಂಬ ಪ್ರಾರ್ಥನೆ ಮಾಡ್ತಾರೆ, ವಾಕ್ಯ ಕಡಿಮೆ ಓದ್ತಾರೆ, ಅದಕ್ಕೆ ದೀನ ಇರೋದಿಲ್ಲ. ಪ್ರಾರ್ಥನೆ ತುಂಬ ಮಾಡಬೇಕು, ವಾಕ್ಯ ಸಹ ತುಂಬ ಓದಬೇಕು. ಯಾರು ವಾಕ್ಯ ಸಹ ತುಂಬ ಓದುತ್ತಾರೆ ವಾಕ್ಯ, ಆಗ
ಅವರಿಗೆ ಆ ವಾಕ್ಯ ಓದುವಾಗ ವಾಕ್ಯದ ಅವರಿಗೆ ಅವರ ಪಾಪವೇ ಕಂಡು ಬರ್ತದೆ. ಅವರು ಇನ್ನೊಬ್ಬರ ಪಾಪ ನೋಡುವುದಿಲ್ಲ. ಆಗ ಅವರಿಗೆ ಸಣ್ಣ ಸಣ್ಣ ಪಾಪಗಳು ಅವ್ರಿಗೆ ತೋರಿ ಏನು ಮಾಡ್ತಾರೆ, ಕಣ್ಣೀರು. ಅಯ್ಯೋ ದೇವ, ಹಾಗೆ ಯೆಶಾಯ ಪ್ರವಾದಿ ಪ್ರಾರ್ಥನೆ ಮಾಡಲಿಕ್ಕೆ ದೇವಸ್ಥಾನ ಬರುವಾಗ ಅವನಿಗೆ ಆ ಪರಲೋಕ ಸ್ವರ ಕೇಳಿ ಪರಿಶುದ್ಧನು ಪರಿಶುದ್ಧನು, ಅಯ್ಯೋ ಅವನಿಗೆ ಅಯ್ಯೋ ನಾನು ಒಳಸ್ತುಟ್ಟಿಯವನು ಎಂಬ ಅವನ ಆ ರೀತಿ ನೀವು ಪ್ರಾರ್ಥನೆ ಒಟ್ಟಿಗೆ ವಾಕ್ಯ ಓದುವಾಗ, ವಾಕ್ಯ ಧ್ಯಾನ ಮಾಡುವಾಗ, ಅದು ನಿಮ್ಮ ಸಭೆಯಲ್ಲಿ ಅದೇ ಟಿ ವಿ ಮಧ್ಯೆ ವಾಕ್ಯವನ್ನು ಕೈಬಿಟ್ಟು ಕೇಳುವಾಗ ಈ ವಾಕ್ಯ ನಿಮಗೆ ಮಾತ್ರ, ಅಯ್ಯೋ ದೇವ ನಾನು ಪಾಪಿಯಾಗಿದ್ದೇನೆ, ಅಯ್ಯೋ ಈ ರೀತಿ ಅವನು ಪಶ್ಚಾತ್ತಾಪಡುವ ಬಗ್ಗೆ ಪಶ್ಚಾತ್ತಾಪಡುವಾಗ ಅತ್ತಿನ ಕರ್ತವ್ಯ ನಿಮಗೆ ತಗ್ಗಿಸಿಕೊಳ್ಳಿರಿ ಅಂದರೆ ದೇವರ ಮಧ್ಯೆ ಪಶ್ಚಾತ್ತಾಪ ತಗ್ಗಿಸಿಕೊಳ್ಳಬೇಕು. ಮತ್ತು ದೇವರ ವಾಕ್ಯ ವಿಧೇಯರಾಗುವಾಗ ಆಗ ನಿಮ್ಮನ್ನು ಮೇಲಕ್ಕೆ ತರುವನು. ಹಾಗೆ ಸರಿ ಅರ್ಥ ಮಾಡಿಕೊಳ್ಳಿ ಪ್ರಿಯರೇ, ದೀನ ಹೃದಯ ಉಳ್ಳವರು ಹೆಚ್ಚು ಪ್ರೇರಣೆ ಮಾಡ್ತಾರೆ, ಹೆಚ್ಚು ವಾಕ್ಯ ಓದ್ತಾರೆ. ಅವ್ರು ಹೆಚ್ಚು ವಾಕ್ಯ ಓದೋ ನಿಮಿತ್ತಿಗೆ ಅವರಲ್ಲಿ ಸಣ್ಣ ಸಣ್ಣ ಪಾಪಗಳಿಗೆ ಅವರು ಪಶ್ಚಾತ್ತಾಪ ಪಡುತ್ತಾರೆ. ಮತ್ತು ಅವ್ರು ಏನು ಮಾಡ್ತಾರೆ, ದೇವರ ವಾಕ್ಯಕ್ಕೆ ಪರಿಪೂರ್ಣ ವಿಧೇಯತೆಗೆ ಅವರು ತಮ್ಮನ್ನು ತಗ್ಗಿಸಿಕೊಳ್ತಾರೆ. ಆವಾಗ ದೇವರು ಅಂಥವ್ರನ್ನು ಅವರ ಕಷ್ಟದಿಂದ, ಸಾಲದಿಂದ, ಕುಟುಂಬಗಳ ಎದುರಲ್ಲಿ ಅವರ ಮೇಲಕ್ಕೆ ಎತ್ತುತ್ತಾನೆ. ಪ್ರಿಯರೇ, ಇದು ನಿಮ್ಮಲ್ಲಿ ಉಂಟಾ? ಇಲ್ಲ ಇದ್ದರೆ 100% ಇಲ್ಲದರೆ ಇವತ್ತು ಒಪ್ಪಿಕೊಂಡಿದ್ದೇವ, ನನ್ನಲ್ಲಿ ಹಮ್ಮಿನ ಕಣ್ಣೋದ ಅಹಂಕಾರ ಉಂಟು, ಇದೇ ಪಶ್ಚಾತ್ತಾಪಡಿರಿ. ಈ ಗುಣ ನಿಮಗೆ ತೋರಿ ಬರಲೇಬೇಕು. ದೇವರನ್ನು ಉದ್ಧಾರ ಮಾಡಬೇಕಾದರೆ, ಕಷ್ಟ ಬಿಡಿರಾಗಬೇಕಾದ್ರೆ, ಪ್ರಾರ್ಥನೆ ಉತ್ತರ ನಿಮಗೆ ಕೊಡಬೇಕಾದ್ರೆ ಪ್ರಿಯರೇ, ಎರಡನೇ ಸಂಗತಿ ನೋಡ್ತೇವೆ, ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದೇ ದೀನ ಹೃದಯವಾಗಿದೆ. ಮತ್ತೇನು ಸುವಾರ್ತೆ 18ನೇ ಅಧ್ಯಾಯದಲ್ಲಿ 1-4 ವಾಕ್ಯ, ಮಾಥ್ಯೂ ಗಾಸ್ಪಲ್ 18:1-4. ಆ ವೇಳೆಯಲ್ಲಿ ಶಿಷ್ಯರು ಯೇಸುವಿನ ಬಳಿಗೆ ಬಂದು, ಪರಲೋಕ ರಾಜ್ಯದಲ್ಲಿ ಯಾವನು ಹೆಚ್ಚಿನವನು ಎಂದು ಕೇಳಲು, ಆ ಚಿಕ್ಕ ಮಗುವನ್ನು ಹತ್ತಿರ ಕರೆದು ಅವರ ನಡುವೆ ನಿಲ್ಲಿಸಿ ಅವರಿಗೆ, ನೀವು ತಿರುಗಿಕೊಂಡು ಚಿಕ್ಕ ಮಕ್ಕಳಂತೆ ಆಗದೆ ಹೋದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರುವುದೇ ಇಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಈಗಿರುವುದರಿಂದ ಯಾವನು ಈ ಚಿಕ್ಕ ಮಗುವಿನಂತೆ ತನ್ನನ್ನು ತಗ್ಗಿಸಿಕೊಳ್ಳೋದು ಅವನೇ ಪರಲೋಕದಲ್ಲಿ ಹೆಚ್ಚಿನವನು. ಅತಿ ಸ್ಪಷ್ಟ ಚಿಕ್ಕ ಮಕ್ಕಳು ಸಂಪೂರ್ಣ ತಂದೆಯನ್ನೇ ಆತುಕೊಳ್ಳುತ್ತಾರೆ. ತಂದೆ ಏನು ಅದನ್ನೇ ಮಾಡುತ್ತಾರೆ. ಚಿಕ್ಕ ಮನೆ ಸುಳ್ಳು ಹೇಳುವುದಿಲ್ಲ. ಆ ರೀತಿ ಇವತ್ತಿನ ಪ್ರಾಯದಲ್ಲಿ ಯೇಸು ಕ್ರಿಸ್ತನಲ್ಲಿ ಈ ಬೋಧಿಸುವಾಗ ಯೇಸು ಕ್ರಿಸ್ತನಿಗಿಂತ ಪ್ರಾಯಸ್ಥರು ಮುದುಕರಿದ್ದರು. ಆ ಶಿಷ್ಯರಲ್ಲಿ ಯೇಸು ಕ್ರಿಸ್ತ ಪ್ರಾಯ ದೊಡ್ಡವರು. ಯೇಸು ಕ್ರಿಸ್ತರಲ್ಲಿ 33 ವರ್ಷದ ಪ್ರಾಯದವನು, 33 ವರ್ಷ. ಆದರೆ ಶಿಷ್ಯರು ಪ್ರಾಯದವರು, ಮುದುಕರಾಗ. ಅವರಿಗೆ ಯೇಸು ಕ್ರಿಸ್ತನೇ, ನೀವು ಈ ಚಿಕ್ಕ ಮಕ್ಕಳಂತೆ ಆಗದೆ ಹೋದೆ ಅಂತ ಆತ್ಮಿಕವಾಗಿ ಚಿಕ್ಕ ಮಕ್ಕಳಂತೆ ನೀವು ತಗ್ಗಿಸಿಕೊಂಡು ದೇವರ ಪ್ರತಿಯೊಂದು ಆಜ್ಞೆಗೆ ವಿಧೇಯರಾಗುವುದರ ಮಾತ್ರವೇ ಪರಲೋಕ ರಾಜ್ಯ ಎಲ್ಲ ಆಶೀರ್ವಾದಗಳನ್ನು ಹೊಂದಿಕೊಳ್ತೀರಿ. ಪರಲೋಕ ರಾಜ್ಯಕ್ಕೆ ಹೋಗುತ್ತೀರಿ ಎಂಬುದು ಯೇಸು ಕ್ರಿಸ್ತನಿಂದ ಆಗದೆ ಪ್ರೀತಿ. ನೀವು ಪರಲೋಕ ರಾಜ್ಯದ ಆಶೀರ್ವಾದ ಬೇಕಾ? ನಿಮ್ಮ ಪ್ರಾರ್ಥನೆ ಉತ್ತರ ಬೇಕು, ಉದ್ಧಾರ ಬೇಕಾ? ನೀವು ಎಷ್ಟು ಪ್ರಾಯಸ್ಥರಾಗ್ಬೋದು, ಮುದುಕರಾಗ್ಬೋದು, ಮುದುಕರ ದೇವರ ಪ್ರಾಯ ಬೇಡ. ದೇವರು ನಿಮ್ಮ ಹೃದಯದಲ್ಲಿ ಚಿಕ್ಕ ಮಕ್ಕಳದೇ ಪ್ರತಿಯೊಂದು ಸಣ್ಣ ಸಣ್ಣ ಆಜ್ಞೆಗಳನ್ನು ವಿಧೇಯರಾಗಿದ್ದರು ಅಂಥವರನ್ನು ದೇವರು ಉದ್ಧರಿಸ್ತಾನೆ. ಅಂಥ ಪ್ರಾರ್ಥನೆ ಉತ್ತರ ಕೊಡುವನಾಗಿದ್ದಾನೆ. ಎಕ್ಸಾಂಪಲ್ ನೋಡಪ್ರೆ, ಫಿಲಿಪಿಯವರಿಗೆ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 5-8 ವಾಕ್ಯ ತನಕ. ಫಿಲಿಪಿಯನ್ಸ್ ಚಾಪ್ಟರ್ 2:5-8. ಕ್ರಿಸ್ತ ಯೇಸುವಿನಲ್ಲಿದ್ದ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ಆತನು ದೇವ ಸ್ವರೂಪನಾಗಿದ್ದರೂ ದೇವರೇ ಸರಿಸಮನಾಗುವ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೇನು ಎಂದೆನಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶನಾದನು. ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಿಗೆ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು ಅಂದರೆ ಶಿಲುಬೆ ಮರಣವನ್ನು ಹೊಂದುವಷ್ಟು ವಿಧೇಯನಾದನು. ಈ ಕಾರಣದಿಂದ ದೇವರು ಆತನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ. ಹಾಗೆ ಯೇಸು ಕ್ರಿಸ್ತನ ಮನಸ್ಸು ನಮ್ಮಲ್ಲಿ ಬರಬೇಕು. ದೀನ ಯೇಸು ಕ್ರಿಸ್ತನು ದೇವರ ಒಬ್ಬನೇ ಮಗನಾಗಿದ್ದ, ಆದರೂ ಆತನ ದೇವರ ಚಿತ್ತ ಇತ್ತು. ಆತ ಶಿಲುಬೆಯಲ್ಲಿ ಸಾಯಲೇಬೇಕು ನಮಗೆ. ಅದಕ್ಕೆ ಅಂಥ ಒಂದು ಕಠಿಣ ಆಜ್ಞೆ, ಅಂಥ ಒಂದು ಸಾವಿಗೆ ಆತನು ವಿಧೇಯನಾದನು. ಹಾಗಾದರೆ ದೇವರ ಆಜ್ಞೆ, ದೇವರ ಅಪೊಸ್ತಲ 1 ವಾಕ್ಯ, 1 John 5:3. ದೇವರ ಮೇಲಿನ ಪ್ರೀತಿ ಏನೆಂದರೆ ಆತನ ಆಜ್ಞೆ ಕೈಕೊಂಡು ನಡೆಯುವುದೇ. ಆತನ ಆಜ್ಞೆಗಳು ಭಾರವಾದುಗಳಲ್ಲ. ನಿಜವಾಗಿ ನೀವು ದೇವರನ್ನು ಪ್ರೀತಿಸಿದರೆ ನಿಮಗೆ ಯಾವ ಆಜ್ಞೆ ಭಾರವಾಗುವುದಿಲ್ಲ. ಯೇಸು ಕ್ರಿಸ್ತನಿಗೆ ನಿಜ ದೇವರ ಮೇಲೆ ಪ್ರೀತಿ ಇತ್ತು. ಅದು ಯೇಸು ಕ್ರಿಸ್ತನ ಮಾಡಿದ್ರೆ ತನ್ನನ್ನು ತಗ್ಗಿಸಿಕೊಂಡು ದಾಸನ ಪರಿಪೂರ್ಣವಾಗಿ ಆ ಶಿಲುಬೆ ಒಂದು ಆ ವಿಧೇಯತೆಯನ್ನು ದೇವರು ಮೆಚ್ಚಿಕೊಂಡು ಆತ ಅತಿ ಉನ್ನತ. ಹಾಗೆ ನಿಮಗೆ ಅತಿ ಉನ್ನತವಾದ ಆಶೀರ್ವಾದ ಬೇಕಾ? ಅಭಿಷೇಕ ಬೇಕಾ? ಕಷ್ಟದ ಬಿಡಿರಬೇಕಾ? ಸಾಲಿಂದ ಬಿಡಿರಬೇಕಾ? ಒಂದೇ ಕಂಡೀಷನ್, ಯೇಸು ಕ್ರಿಸ್ತನಿಗೆ
ತನ್ನ ದೇವರ ಚಿತ್ತ ಹಾಗೆ ಪರಿಪೂರ್ಣವಾಗಿ ದೇವರ ಆಜ್ಞೆಗೆ ದೇವರ ಚಿತ್ತಕ್ಕೆ ವಿಧೇಯರಾಗುವುದಾದರೆ ಮಾತ್ರವೇ ಪ್ರೇರೆ ದೇವರು ನಿಮ್ಮನ್ನು ಉದ್ಧರಿಸ್ತಾನೆ. ಅವರೇ ದೀನ ಹೃದಯ. ಒಂದು ವೇಳೆ ಯಾವುದೇ ಒಂದು ಆಜ್ಞೆಯನ್ನು ಅವಿಧರಾಗುತ್ತಿರೋ ಅದುವೇ ಅಹಂಕಾರಿಗಳು ಇನ್ನೂ ಕಷ್ಟದಲ್ಲೇ ಇರುತ್ತಾರೆ. ಅದೇ ವಿಧರಾದವರು ಮೇಲಕ್ಕೆ ತರುತ್ತಾನೆ. ಅದು ಇನ್ನೊಂದು ಎಕ್ಸಾಂಪಲ್ ನೋಡಿದ್ರೆ 1ನೇ ಯೋಹನ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 22ನೇ ವಾಕ್ಯ. 1 John chapter 3 verse 22. ಮತ್ತು ನಾವು ಆತನ ಆಜ್ಞೆಗಳನ್ನು ಕೈಕೊಂಡು ಆತನ ಎಣಿಕೆಯಲ್ಲಿ ಮೆಚ್ಚುಗೆಯಾದ ಕಾರ್ಯಗಳನ್ನು ಮಾಡುವರಾಗುವುದರಿಂದ ಏನು ಬೇಡಿಕೊಂಡರೂ ಆತನಿಂದ ಹೊಂದುವೆವು. ಪ್ರೇಲಿ ದೇವರು ಅಷ್ಟೇ. ಮತ್ತು ನಾವು ಆತನ ಆಜ್ಞೆಗಳನ್ನು ಕೈಕೊಂಡು ನಡೆದು ಆತ ಎಣಿಕೆಯಲ್ಲಿ ಮೆಚ್ಚಿದ ಕಾರ್ಯ ಮಾಡುವುದಾದರೆ ಏನು ಬೇಡಿಕೊಂಡರೂ ಹೊಂದುತ್ತೀವಿ. ಹಾಗಾದರೆ ಪ್ರೇರೆ ನಿಮ್ಮ ಪ್ರತಿಯೊಂದು ಪ್ರಾರ್ಥನೆ ಉತ್ತರ ಬರಬೇಕಾ? ಒಂದೇ ಕಂಡೀಷನ್ ಆಗಿದೆ, ಅದು ದೀನಂದರೇನು ಅಲ್ಲಿ ಆತ ಮತ್ತು ಆತನ ಪ್ರತಿಯೊಂದು ಆಜ್ಞೆಯನ್ನು ಕೈಕೊಂಡು ನಡೆಯುವರಾಗಬೇಕು. ಇನ್ನೊಂದು ನೀವು ಮಾಡುವ ಕೆಲಸ, ನೀವು ಮಾಡುವ ಸೇವೆ, ನೀವು ಮಾಡುವ ಬಿಸ್ನೆಸ್ ದೇವರಿಗೆ ಮೆಚ್ಚುಗೆ ಆಗುವ ರೀತಿ ಮಾಡುವುದರೆ ನೀವು ಏನು ಪ್ರಾರ್ಥನೆ ಮಾಡಿದ್ದೀರೋ ಎಲ್ಲ ನಿಮ್ಮ ಪ್ರಾರ್ಥನೆ ಕೊಟ್ಟೆ ಕೊಡುತ್ತಾನೆ, ನಿಮ್ಮ ಉದ್ಧಾರ ಮಾಡುತ್ತಾನೆ. ಒಂದು ವೇಳೆ ಪರೀಕ್ಷೆ ಒಂದು ವೇಳೆ ಈ ರೀತಿಯ ದೀನ ಹೃದಯ ನಿಮಗೆ ಕಂಡು ಬರೆದಲು ಇದೇ ಆತ್ಮನೆ ಪಶ್ಚಾತ್ತಾಪಡಿರಿ. ಯಾಕಂದರೆ ದೇವರ ಅಹಂಕಾರಿಗಳನ್ನು ದೇವರು ಶಿಕ್ಷೆಗೆ ಒಳಪಡಿಸ್ತಾನೆ. ಅಹಂಕಾರಿಗಳು ಇನ್ನೂ ಕಷ್ಟದಲ್ಲಿ, ಇನ್ನೂ ಸಾಲದ ನೊಗದಲ್ಲಿ ಇಡಬೇಕಾಗ್ತದೆ. ಬಿಡುಗಡೆ ಬರುವುದಿಲ್ಲ ಪ್ರೇರೆ. ಬಿಡುಗಡೆ ಬರಬೇಕಾ? ಸಾಲದ ಬಿಡುಗಡೆ ಬರಬೇಕಾ? ರೋಗದಿಂದ ಬಿಡುಗಡೆ ಬೇಕಾ? ಎಲ್ಲ ಸಾಪದ ಒಂದೇ ಕಂಡೀಷನ್, ದೀನ ಹೃದಯ. ದೀನರನ್ನೋದು ಆಗ ದೀನರಂದರೆ ಇಲ್ಲಿ ದೇವರ ಪ್ರತಿಯೊಂದು ಯಾವ ಆಜ್ಞೆ ಕಠಿಣವಿಲ್ಲ ಪ್ರೇರೆ. ದೇವರ ಪ್ರತಿಯೊಂದು ಆಜ್ಞೆ, ಯಾವ ಆಜ್ಞೆ ಕೂಡಿಸಬೇಕಾದ ಎಲ್ಲ ಆಜ್ಞೆ ಕೈಕೊಂಡು ನಡೆಯಬೇಕು. ನೀವು ಮಾಡುವ ಕೆಲಸ ಚೆಕ್ ಮಾಡಿ ದೇವರು ಮೆಚ್ಚುತ್ತದೋ, ನಿಮ್ಮ ಬಿಸ್ನೆಸ್ ದೇವರು ಮೆಚ್ಚುತ್ತದೋ, ನೀವು ಮಾಡಿಸೋ ಎಲ್ಲ ದೇವರು ಮೆಚ್ಚುತ್ತಾರೆ. ಏನು ಬೆಳೀತಿರೋ ಪ್ರತಿಯೊಂದು ಪ್ರಾರ್ಥನೆಗಳು 100% ಉತ್ತರ ಕೊಡುತ್ತಾನೆ, ನಿಮ್ಮ ಉದ್ಧಾರ ಮಾಡುತ್ತಾನೆ ಪ್ರಿಯರೇ. ಈಗ 3ನೇ ಸಂಘ ನೋಡ್ತೇವೆ, ಏಕ ಮನಸ್ಸು. ಅದು ದೀನ ಹೃದಯ ತೋರಿ ಬರೋ ಗುಣವಾದ ಏಕ ಮನಸ್ಸು ನಾವು ನೋಡ್ತೇವೆ. ಎಫೆಸದವರ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 1-3ನೇ ವಾಕ್ಯ. ಎಫೆಸರ್ 4:1-3. ನೀವು ದೇವರಿಂದ ಕರೆಯಲ್ಪಟ್ಟವರ ಕಾರಣ ಯೋಗ್ಯರಾಗಿ ನಡೆದುಕೊಳ್ಳಬೇಕೆಂದು ಕರ್ತನ ಸೇವೆಯಲ್ಲಿ ಸೆರೆಯನ್ನು ನಾನು ನಿಮ್ಮನ್ನು ಪ್ರಬೋಧಿಸ್ತೇನೆ. ನೀವು ಪೂರ್ಣ ವಿನಯ ಸಾತ್ವಿಕತ್ವಗಳಿಂದಲೂ ದೀರ್ಘ ಶಾಂತಿಯಿಂದಲೂ ಕೂಡಿದವರಾಗಿ ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಿರಿ. ಸಮಾಧಾನ ಎಂಬ ಬಂಧದಿಂದ ಕಟ್ಟಲ್ಪಟ್ಟವರಾಗಿದ್ದು ಪವಿತ್ರಾತ್ಮದಿಂದ ಉಂಟುವ ಐಕ್ಯವನ್ನು ಕಾಪಾಡಿಕೊಳ್ಳದೆ ಆಸಕ್ತರಾಗಿರಿ. ನೋಡಿರಿ, ಯಾರಿಗೆ ದೀನ ಮನಸ್ಸುಂಟು ಅವರು ಒಬ್ಬರೊಬ್ಬರನ್ನು ಸಹಿಸಿಕೊಳ್ಳುತ್ತಾರೆ. ಒಬ್ಬರೊಬ್ಬರು ದೂರಕ್ಕೆ ಕಾರಣವೇ ದೂರುವುದಿಲ್ಲ. ಅವರು ಸಹಿಸಿಕೊಳ್ಳುತ್ತಾರೆ, ಪ್ರೀತಿ ಮಾಡುತ್ತಾರೆ, ತಾಳ್ಮೆ ಮತ್ತು ಅವ್ರ ಮೇಲೆ ಐಕ್ಯತೆ ವೆರಿ ಇಂಪಾರ್ಟೆಂಟ್. ಅವ್ರು ತಾನೇ ಪರಿಶುದ್ಧನು, ಅವನು ಒಂದು ಪ್ರತ್ಯೇಕವಾಗಿದೆ. ಅವನು ಹೇಳ್ತಾನೆ ಇನ್ನೊಬ್ಬ ಸಹೋದರೊಟ್ಟಿಗೆ, ತನ್ನ ಸೇವಕರೊಟ್ಟಿಗೆ, ತನ್ನ ಸಭೆಯೊಟ್ಟಿಗೆ ಒಂದೇ ಮನಸ್ಸಿಂದ ಪ್ರಾರ್ಥನೆ ಮಾಡ್ತಾನೆ. ಒಂದೇ ಮನಸ್ಸು, ಐಕ್ಯತೆ. ಇದು ದೀನರಲ್ಲಿ ಕಂಡುಬರುವ ಗುಣವಾಗಿದೆ. ಅದಕ್ಕೆ ಯೇಸು ಕ್ರಿಸ್ತ ಹೇಳ್ತಾನೆ ಮತ್ತೆ 19 ಈ ಭೂಲೋಕದಲ್ಲಿ ತಾವು ಬೇಡಿಕೊಳ್ಳೋದು ಯಾವುದೋ ವಿಷಯದಲ್ಲಿ ಇಬ್ಬರು ಒಂದೇ ಮನಸ್ಸು ಪ್ರಾರ್ಥನೆ ಮಾಡಿ ಆ ಪ್ರಾರ್ಥನೆಗೆ ಉತ್ತರ ಕೊಡೋದು. ಹಾಗಾದರೆ ನೀವು ಸಭೆಯಾಗಿ ನಿಮ್ಮ ಸೇವಕರೊಟ್ಟಿಗೆ ಒಂದು ಮನಸ್ಸು ನಿಮ್ಮಲ್ಲಿ ಇಲ್ಲದಿದ್ದರೆ ದೇವರು ಹೇಗೆ ನಿಮಗೆ ಬಿಡುಗಡೆ ಕೊಡುವನು ಪ್ರೇರೆ? ಹೇಗೆ ಉಪಯೋಗ ಆಗುತ್ತೆ ಪ್ರೇರೆ? ಒಂದೇ ಮನಸ್ಸು. ಈ ಒಂದೇ ಮನಸ್ಸು ಬರಬೇಕಾದ್ರೆ ಒಬ್ಬರೊಬ್ಬರನ್ನು ಇರುವ ಕೊರತೆಗಳು, ಒಬ್ಬರೊಬ್ಬರಿರುವ ಸ್ವಭಾವಗಳಿರುವ ಅವನ ತೀರ್ಪು ಮಾಡಿದೆ ಪ್ರೀತಿಯಿಂದ ಒಬ್ಬೊಬ್ಬರನ್ನು ಸುಧಾರಿಸಿಕೊಂಡು ಸಹಿಸಿಕೊಂಡು ಜಗಳ ಮಾಡಿದೆ, ಕೆಟ್ಟ ಮಾತನಾಡಿದೆ, ದೂರಿದೆ, ತೀರ್ಪು ಮಾಡಿದೆ, ಸಮಾಧಾನ ಎಂಬ ಬಂಧನದಿಂದ ಕಟ್ಟಲ್ಪಟ್ಟವರಾಗಿದ್ದು ಪವಿತ್ರ ಆಯ್ಕೆಯನ್ನು ಕಾಪಾಡಿಕೊಳ್ಳಲು ಆಸಕ್ತರಾಗಿಕೊಂಡರೆ ಮಾತ್ರವೇ ದೇವರು ನಿಮ್ಮನ್ನು ಉದ್ಧಾರ ಮಾಡುತ್ತಾನೆ. ಇಲ್ಲದಿದ್ದರೆ ನಿಮಗೆ ಉದ್ಧಾರ ಸಿಗುವುದಿಲ್ಲ ಪ್ರೇರೆ. ಅದು ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ ಕುಟುಂಬ ಜೀವಿತದಲ್ಲಿ ಪ್ರೇರೆ. ಇವತ್ತು ಅನೇಕ ಗಂಡ ಹೆಂಡತಿ ಮಧ್ಯದಲ್ಲಿ ಒಂದು ಮನಸ್ಸಿಲ್ಲವೋ ಅಂಥ ಕುಟುಂಬದಲ್ಲಿ ಉದ್ಧಾರ ಕಂಡು ಬರಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ಅಪೊಸ್ತಲ ಪೇತ್ರನ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 6 ಮತ್ತು 7ನೇ ವಾಕ್ಯ. 1 Peter 3:6-7. ಸಾರಲು ಹಾಗೆಯೇ ಅಬ್ರಹಾಮನಿಗೆ ವಿಧೇಯನಾಗಿದ್ದು ಅವನನ್ನು ಯಜಮಾನೆಂದು ಕರೆದಲು ಎಂದು ಬರೆದಿದೆ. ನೀವು ಸಾರಲ ಕುಮಾರ್ತೆಗಳಾಗಿದ್ದೀರಲ್ಲ. ಪ್ರತಿಯೊಂದು ಸ್ತ್ರೀಯರು ಪ್ರೇರೆ ದೇವರ ವಾಕ್ಯಕ್ಕೆ ಅನುಗುಣವಾಗಿ ತನ್ನ ಗಂಡನಿಗೆ ಎಲ್ಲ ರೀತಿಯಲ್ಲಿ
ತನ್ನ ಗಂಡನ್ನು ತನ್ನ ಯಜಮಾನ ಎಂಬುದು ಗೌರವಿಸಿಕೊಂಡು ಅವರಿಗೆ ವಿಧೇಯರಾಗಬೇಕು ಪ್ರಿಯರೇ. ಏನೇನವಾಗ ನೋಡ್ತೇವೆ, ಅದೇ ರೀತಿ ಪುರುಷರೇ, ಸ್ತ್ರೀಯು ಪುರುಷರಿಗಿಂತ ಬಲ ಇಲ್ಲೆಂದು ಜ್ಞಾಪಕ ಮಾಡಿಕೊಂಡು ನಿಮ್ಮ ಹೆಂಡತಿಯರ ಸಂಗಡ ವಿವೇಕದ ಒಗೆತನ ಮಾಡಬೇಕು. ಪುರುಷರಾದವರು ಪ್ರಿಯರೇ, ನಿಮ್ಮ ಕುಟುಂಬದಲ್ಲಿ ನಿಮ್ಮ ಕುಟುಂಬ ಉದ್ಧಾರ ಆಗಬೇಕು. ಅನೇಕ ಕುಟುಂಬಗಳು ಪ್ರಿಯರೇ ಉದ್ಧಾರವಾಗಲಿಲ್ಲ. ಅನೇಕ ಕುಟುಂಬ ಕಷ್ಟ ಸಮಸ್ಯೆ ರೋಗ ಸಾಲ. ಯಾಕೆ ಉದ್ಧಾರವಾಗೋದಿಲ್ಲ? ಕಾರಣ ಇಷ್ಟೇ, ಐಕ್ಯತೆ ಬೇಕು. ಗಂಡ ಇಲ್ಲ ಅಂದರೆ ಇಲ್ಲಿ ಪುರುಷರು ಗಂಡನ್ನಾದವರು ಪ್ರಿಯರೇ, ನಿಮ್ಮ ಹೆಂಡತಿ ಯಾವ ರೀತಿಯಲ್ಲಿ ಬಲಹೀನರು, ಕೆಲವು ಸ್ತ್ರೀಯರು ಆಗಬಹುದು ಶಾರೀರಿಕವಾಗಿ ಬಲಹೀನರಾಗಬಹುದು, ಕೆಲವು ಯಾವ ರೀತಿ ನಿಮ್ಮ ಹೆಂಡತಿಯರು ಬಲಹೀನರು ಎಂಬುದನ್ನು ತಿಳಿದುಕೊಂಡು ಆ ಬಲಹೀನತೆಯಲ್ಲಿ ಅವರನ್ನು ಪ್ರೀತಿಯಲ್ಲಿ ಅವರಲ್ಲಿ ಹೊಂದಿಕೊಂಡು ಏಕ ಮನಸ್ಸನ್ನು ಕಾಪಾಡುವರಬೇಕು. ಆ ನಿಮ್ಮ ಹೆಂಡತಿಯ ಬಲಹೀನತೆಯಲ್ಲಿ ನೋಡಿಕೊಂಡು ಅವರಿಗೆ ಪದೇ ಅವರಿಗೆ ನೀವು ಅವರಿಗೆ ದೂರುವುದಲ್ಲ, ಅವರಿಗೆ ಆ ಬಲಹೀನತೆ ಅವರಿಗೆ ನೋವು ಮಾಡೋದಲ್ಲ. ಆ ಬಲಹೀನತೆಯಲ್ಲಿ ಅವರನ್ನು ಸುಧಾರಿಸಿಕೊಂಡು ಅವರನ್ನು ಪ್ರೀತಿ ಮಾಡಿಕೊಂಡು ಅವರಿಗೆ ಮಾನವನ್ನು ಕೊಟ್ಟು ಅವರೊಟ್ಟಿಗೆ ಒಂದಾಗಿ ಐಕ್ಯವಾಗಿರುತ್ತಾರೆ ಮಾತ್ರವೇ ಪ್ರೇರೆ ಪೇತ್ರಳ್ತಾನೆ. ಅಂಥ ಪ್ರಾರ್ಥನೆ ಸಹಿತ ಅಡ್ಡಿ ಮಾಡೋದಿಲ್ಲ. ಅಂಥ ಕುಟುಂಬದವರು ಉದ್ಧಾರ ಮಾಡಿ ಎಲ್ಲ ಕುಟುಂಬಗಳ ಎದುರಲ್ಲಿ ನಿಮ್ಮ ಕುಟುಂಬದವರು ಮೇಲಕ್ಕೆ ಎತ್ತುತ್ತಾನೆ. ಎಲ್ಲ ಕುಟುಂಬ ನೋಡಿಕೊಂಡು ಹೇಳ್ಬೇಕು, ಈ ಕುಟುಂಬ ಆದರ್ಶ ದಂಪತ್ಯವಾಗಿದೆ, ಈ ಕುಟುಂಬ ಆಶೀರ್ವಾದ ಆಗಿದೆ. ನಿಮ್ಮ ಕುಟುಂಬ ಆಶೀರ್ವಾದ ಕುಟುಂಬ ಆಗಬೇಕಾ? ಚೆಕ್ ಮಾಡಿರಿ. ನಿಮ್ಮ ಕುಟುಂಬದಲ್ಲಿ ಗಂಡ ಹೆಂಡತಿ ಐಕ್ಯತೆ ಉಂಟಾ? ಐಕ್ಯತೆ ಬರಬೇಕು. ಗಂಡನಾದವನು ತನ್ನ ಹೆಂಡತಿ ಬಲಹೀನಲು ಯಾವ ರೀತಿಯ ಬಲ ನೀವು ಗಂಡ ತಿಳಿದುಕೊಳ್ಳಬೇಕು ಹೆಂಡತಿಯನ್ನು. ಮತ್ತು ಆ ಬಲಹೀನತೆಯಲ್ಲಿ ಅವರಿಗೆ ಆಧಾರವಾಗಬೇಕು. ಅವರನ್ನು ಸುಧಾರಿಸಿಕೊಂಡು ಅವರನ್ನು ಪ್ರೀತಿ ಮಾಡಿ ಅವರಿಗೆ ಮಾನ ಕೊಡು. ಈ ರೀತಿ ಮಾಡುವುದಾದರೆ ಪೇತ್ರಳ್ತಾನೆ ನಿಮ್ಮ ಪ್ರಾರ್ಥನೆ ಯಾವುದೇ ಅಡ್ಡಿ ಆಗುವುದಿಲ್ಲ. ಅಂಥ ಪ್ರಾರ್ಥನೆ ನಿಮ್ಮ ಕುಟುಂಬದ 100% ಎಲ್ಲ ಕುಟುಂಬದಲ್ಲಿ ನಿಮ್ಮನ್ನು ಉದ್ಧಾರ ಮಾಡುವನು ಆಗಿದ್ದಾನೆ ಪ್ರೇರೆ. 4ನೇ ಸಂಗತಿಯಾಗಿದೆ ಪ್ರೇರೆ, ದೀನತೆ ಹೃದಯ. ದೇವರ ಸಮಯ ತನಕ ಕಾದುಕೊಳ್ಳಬೇಕು ಪ್ರಿಯರೇ. 1ನೇ ಪೇತ್ರನ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 6ನೇ ವಾಕ್ಯ, 1 ಪೀಟರ್ 5:6. ಈಗಿರುವುದರಿಂದ ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆ ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವನು. ಪ್ರೇರೆ ನೋಡ್ತೇವೆ ಅಪ್ಪ ಅತಿ ಸ್ಪಷ್ಟ ಪ್ರೇರೆ, ದೇವರು ಪ್ರತಿಯೊಂದು ಈ ಭೂಲೋಕದಲ್ಲಿ ಪ್ರತಿಯೊಂದು ಸಂಗತಿ ಒಂದು ಸಮಯವಿಟ್ಟಿದ್ದಾನೆ. ಆ ಸಮಯ ತನಕ ದೇವರು ಕಾದುಕೊಳ್ತಾನೆ. ಆ ಸಮಯ ಬರುವ ತನಕ ನೀವು ಈ ದೀನತೆಯ ಈ 4 ಗುಣಗಳು ನಿಮ್ಮಲ್ಲಿ ತೋರಿ ಬರುವುದಾದರೆ ಮಾತ್ರವೇ ದೇವ್ರ ಇಲ್ಲಿ ಏನಂತೆ, ಈಗಿರಿಂದ ದೇವರ ತ್ರಾಣುಗಳ ಹಸ್ತ ತಗ್ಗಿಸ ದೇವರ ಹಸ್ತವೇ ನಿಮ್ಮನ್ನು ಮೇಲೆ ಕೆತ್ತಬೇಕು ವಿನ ಬೇರೆ ಯಾರಿಂದಲೂ ನಿಮ್ಗೆ ಉದ್ಧಾರ ಕೊಡ. ಅದಕ್ಕೆ ಕೀರ್ತನೆ, ಉದ್ಧಾರ ಮೂಡಲಿಂದಾಗಲಿ ಪಡುವಲ್ಲಿ ಬೇಡ. ಉದ್ಧಾರ ಯಾರನ್ನ ಬರೋದು? ಉದ್ಧಾರ ಪರಲೋಕ ಭೂಲೋಕ ದೇವರಿಂದಲೇ ಉದ್ಧಾರ ಬರ್ತದೆ. ಅದಕ್ಕೆ ಆ ದೇವರ ಸಮಯಕ್ಕೋಸ್ಕರ ಕಾದುಕೊಂಡು ನೀವು ದೇವರ ವಾಕ್ಯಕ್ಕೆ ವಿಧೇಯರಾಗಿಕೊಂಡು ನಿಮ್ಮ ತೆಗೆಸಿಕೊಳ್ಳುತ್ತಾರೆ ಮಾತ್ರವೇ ತಕ್ಕ ಸಮಯದಲ್ಲಿ ದೇವರು ನಿಮ್ಮ ಕುಟುಂಬವನ್ನು ನಿಮ್ಮನ್ನು ಉದ್ಧಾರ ಮಾಡುತ್ತಾನೆ, ಆಶೀರ್ವಾದ ಮಾಡುತ್ತಾನೆ, ಬಿಡುಗಡೆ ಕೊಡುತ್ತಾನೆ, ಪ್ರಾರ್ಥನೆ ಕೊಟ್ಟು ನಿಮ್ಮನ್ನು ಅಭಿಷೇಕ ಮಾಡ್ತಾ ಇದ್ದಾರೆ. ಈ 4 ಗುಣಗಳು ನಿಮ್ಮಲ್ಲಿ ಇವತ್ತು ಪ್ರಾಕ್ಟೀಸ್ ಮಾಡಿರಿ, ನೋಡಿದರೆ ಉದ್ಧಾರಿಸ್ತಾನೆ. ಒಂದು ಇಲ್ಲಿ 4 ಗುಣಗಳಿಲ್ಲ. ಇವತ್ತು ದಿನ ತೆಗೆದುಕೊಳ್ಳಿ, ನಿಮ್ಮಲ್ಲಿ ಅಹಂಕಾರ ಉಂಟು, ಅಹಂಕಾರನೇ ಬಿಡುವುದಿಲ್ಲೋ ದೇವರು ಕುಗ್ಗಿಸಿಡುತ್ತಾನೆ. ಅದೇ ಅಹಂಕಾರಿಗೆಲ್ಲ ಆಗದೆ ದೀನರಾಗಿರಿ. ದೇವರು ಉದ್ಧರಿಸಿದ ದೇವರು ನಮಗೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡೋಣ. ಪರಲೋಕದ ದೇವನಿಗೆ ಸ್ತೋತ್ರ ಕೊಂಡಾಡ್ತಾನೆ. ದೇವ ಈ ಸದ್ದ ಮುಖ ಅತಿ ಸ್ಪಷ್ಟವಾಗಿ ನಮ್ಮ ಮಕ್ಕಳ ಮಾತನಾಡಿದ್ವಿ. ಇವಾಗಲೇ ಪ್ರತಿಯೊಬ್ಬರು ಆ ದೀನತೆ ಹೃದಯ, ಆ ಒಂದು ತಗ್ಗಿಸುವ ಹೃದಯ ಕೊಟ್ಟು ಪ್ರತಿಯೊಬ್ಬರನ್ನು ಅವರೆಲ್ಲ ಕಷ್ಟದಿಂದ, ಎಲ್ಲ ರೋಗದಿಂದ, ಎಲ್ಲ ಸಾಲದಿಂದ, ಎಲ್ಲ ಸಮಯ ಬಿಡುಗಡೆ ಮಾಡಿಕೊಂಡು ಪ್ರತಿಯೊಂದವರನ್ನು ದೇವ ಉದ್ಧಾರ ಮಾಡಬೇಕು. ದೇವ 2 ಪಟ್ಟು ಮಾನ ಕೊಡಬೇಕು, 2 ಆಶೀರ್ವದಿಸಬೇಕು. ಎಲ್ಲ ಉತ್ತರ ಕೊಡಬೇಕು. ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ನಾನು ಬೇಡಿಕೊಳ್ಳುವ ತಂದೆಯವರ ಪ್ರೀತಿಯು, ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರ ಅನ್ಯತೆಯು ಸದಾ ಕಾಲವು ಇಲ್ಲ ಪ್ರತಿಯೊಬ್ಬ ಸಂಘದಲ್ಲಿ ಇರಲಿ. ಆಮೇನ್. ಪ್ರೈಸ್ ದ ಲಾರ್ಡ್. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ.